ಹಾಯ್ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ನಿಮ್ಮ SLC ಸೈನ್ಸ್ ಎಕ್ಸಾಮ್ ಬಂದಿದೆ. ಎಲ್ಲರೂ ರಿವೈಸ್ ಮಾಡ್ತಿರ್ತೀರಾ, ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಇರತ್ತೆ. ಬಟ್ ಕೆಲವ್ರಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ MCQs ಅಂತ ಗೊತ್ತಿರೋದಿಲ್ಲ, 2 ಮಾರ್ಕಿನ ಕ್ವೆಶನ್ ಯಾವುದಂತ ಗೊತ್ತಿರಲ್ಲ, ಮತ್ತು 3 ಮಾರ್ಕಿನ ಕ್ವೆಶನ್ನು 5 ಮಾರ್ಕಿನ ಕ್ವೆಶನಲ್ಲಿ ಡೌಟ್ಸ್ ಇರುತ್ತೆ. ಸೊ ಇವತ್ತು ನಾವು ನಮ್ಮ ಬಯಾಲಜಿಯ ಅಂದರೆ ಜೀವವಿಜ್ಞಾನದ ಎಲ್ಲ ಥರದ ಇಂಪಾರ್ಟೆಂಟ್ MCQs 2 ಮಾರ್ಕ್ಸ್ನ ಕ್ವೆಶನ್ಸ್ ಆಗಿರಬಹುದು, 3 ಮಾರ್ಕ್ಸ್ನ ಕ್ವೆಶನ್ಸ್ ಆಗಿರಬಹುದು, ಮತ್ತು 5 ಮಾರ್ಕ್ಸಿಗೆ ಬರುವಂಥ ಎಲ್ಲ ಕ್ವೆಶನ್ಸ್ ಇರಬಹುದು, ಎಲ್ಲನೂ ಡಿಸ್ಕಸ್ ಮಾಡೋಣ. ಸೊ ಇವಾಗ ನಾವು ಇಂಪಾರ್ಟೆಂಟ್ MCQsನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಬಯಾಲಜಿಯಲ್ಲಿ ಏನೇನೆಲ್ಲ ಕೇಳಬಹುದಾಗಿದೆ ಕ್ವೆಶನ್ಸು, ಅದೆಲ್ಲ ಥರ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೋಡಬಹುದು, ನ್ಯೂರಾನಿನ ಒಂದು ಚಿತ್ರ ಕೊಟ್ಟಿದ್ದಾರೆ, ನ್ಯೂರಾನ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಏನು ಕೇಳ್ತಾ ಇದ್ದಾರೆ ಕ್ವೆಶನ್ನು? ದ ಕರೆಕ್ಟ್ ಪಾತ್ ಆಫ್ ದ ಮೂಮೆಂಟ್ ಆಫ್ ನರ್ವ್ ಇಂಪಲ್ಸಸ್ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್ ಈಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನ್ಯೂರಾನಲ್ಲಿ A and B, P, Q, R, S ಅಂತ ಎಲ್ಲ ಲೇಬಲ್ ಮಾಡಿದ್ದಾರೆ. ಅದನ್ನ ಒಂದು ಕ್ಷಣಕ್ಕೆ ಮರ್ತು ಬಿಡಿ. ನ್ಯೂರಾನಲ್ಲಿ ಹೇಗೆ ನರ್ವ್ ಇಂಪಲ್ಸ್ ಟ್ರಾವೆಲ್ ಆಗುತ್ತೆ ಅಂತ ನಾವು ಫಸ್ಟ್ ನೋಡೋಣ. ಸೊ ಇಲ್ಲಿ ನೋಡಿ ಮಕ್ಕಳೇ, ಫಸ್ಟು ಇದು ಡೆಂಡ್ರೈಟ್ಸ್ ಅಲ್ವಾ? ಸೊ ಡೆಂಡ್ರೈಟ್ಸ್ಗೆ ಫಸ್ಟು ನರ್ವ್ ಇಂಪಲ್ಸ್ ಬರುತ್ತೆ, ಇಲ್ಲಿಂದ ಸೆಲ್ ಬಾಡಿಗೆ ಬರುತ್ತೆ, ಸೆಲ್ ಬಾಡಿಯಿಂದ ಆಕ್ಸಾನ್ ಮೂಲಕ ಹೋಗಿ ಆಕ್ಸಾನ್ ಎಂಡನ್ನ ತಲುಪತ್ತೆ ಅಲ್ವಾ? ಸೊ ಆಕ್ಸಾನ್ ಎಂಡ್ಗೆ ಲಾಸ್ಟ್ ಆಗುತ್ತೆ. ಸೊ ಫಸ್ಟ್ ಏನು, ಡೆಂಡ್ರೈಡ್ನ P ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸೆಲ್ ಬಾಡಿನ R ಅಂತ ಕೊಟ್ಟಿದ್ದಾರೆ, ಆಮೇಲೆ ಆಕ್ಸಾನನ್ನು S ಮತ್ತು ಆಕ್ಸಾನ್ ಟರ್ಮಿನಲನ್ನು Q ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಇದೆ? P ಇಲ್ಲಿ ಇಲ್ವೇ ಇಲ್ಲ. ಸೊ ಇದು 2 ಆಪ್ಷನ್ನ ಎಲಿಮಿನೇಟ್ ಮಾಡಿಬಿಡ್ತೀನಿ. ದೆನ್ P, R, S and Q. ಸೊ ಆಪ್ಷನ್ D ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಮಕ್ಕಳೇ. ಸೊ ಮೂವಿಂಗ್ ಟು ನೆಕ್ಸ್ಟ್ ಕ್ವೆಶನ್. ತುಂಬ ಸಿಂಪಲ್ ಆಗೇ ಇರುತ್ತೆ MCQs ಎಲ್ಲಾನು. ದೆನ್ ಸೆಕೆಂಡ್ ಪಾರ್ಟ್ ಏನು ಕೇಳಿದ್ದಾರೆ? ಪಾರ್ಟ್ ಆಫ್ ದ ಫ್ಲವರ್ ವಿಚ್ ಡೆವಲಪ್ಸ್ ಇನ್ ಟು ಫ್ರೂಟ್ ಆ್ಯಂಡ್ ಪಾರ್ಟ್ ಆಫ್ ದ ಸೀಡ್ ದಟ್ ಡೆವಲಪ್ಸ್ ಇನ್ ಟು ರೂಟ್ ರೆಸ್ಪೆಕ್ಟಿವ್ಲಿ. ಸೊ ಫ್ಲವರಿನ ಯಾವ ಒಂದು ಭಾಗ ಫ್ರೂಟ್ ಆಗುತ್ತೆ ಮತ್ತು ಸೀಡಿನ ಯಾವ ಒಂದು ಭಾಗ ರೂಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಇವತ್ತು ಫ್ಲವರಿನ ಯಾವ ಭಾಗ ಓವರಿ ಬಂದು ಏನಾಗುತ್ತೆ? ಫ್ರೂಟ್ ಆಗುವಂಥದ್ದು ಅಲ್ವಾ? ಇದರಲ್ಲೂ 2 ಥರ ಇದೆ, ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಓದ್ತೀರಾ ನೀವು. ಆ ಫ್ಲವರಿನ ಓವರಿ ಬಂದು ಫ್ರೂಟ್ ಆಗುತ್ತೆ, ಮತ್ತು ಸೀಡಲ್ಲಿ ಪ್ಲಿಮ್ಯೂಲ್ ಆ್ಯಂಡ್ ರ್ಯಾಡಿಕಲ್ ಅಂತ 2 ಭಾಗ ಇದೆ ಅಲ್ವಾ? ಸೀಡಲ್ಲಿ 2 ಥರ ಇದೆ, ಪ್ಲಿಮ್ಯೂಲ್ ಆ್ಯಂಡ್ ರ್ಯಾಡಿಕಲ್. ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಪ್ಲಿಮ್ಯೂಲ್ ಆ್ಯಂಡ್ ರ್ಯಾಡಿಕಲ್ ಅಂತೀವಿ. ಸೊ ಪ್ಲಿಮ್ಯೂಲ್ ಆ್ಯಂಡ್ ರ್ಯಾಡಿಕಲಲ್ಲಿ ಪ್ಲಿಮ್ಯೂಲ್ ಏನಾಗುತ್ತೆ? ಶೂಟ್ ಆಗುತ್ತೆ, ಶೂಟ್ ಸಿಸ್ಟಮ್ ಆಗುತ್ತೆ. ರ್ಯಾಡಿಕಲ್ ಬಂದು ಏನಾಗುತ್ತೆ? ರೂಟ್ ಆಗುತ್ತೆ. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಸೀಡಿನ ರ್ಯಾಡಿಕಲ್ಲು ಮತ್ತು ಫ್ಲವರಿನ ಓವರಿ ಇಂದ ಯಾವ್ಯಾವುದು ಪಾರ್ಟ್ಸ್ ಬರುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರು ಆಪ್ಷನ್ C ಆಗುತ್ತೆ. ಮತ್ತು ದ ಪಾರ್ಟ್ಸ್ ದಟ್ ಡೆವಲಪ್ಸ್ ಇನ್ ಟು ಫ್ರೂಟ್ ಆ್ಯಂಡ್ ಸೀಡ್ ಇನ್ ಅ ಫ್ಲವರ್ ರೆಸ್ಪೆಕ್ಟಿವ್ಲಿ. ಅದೇ ಥರದಲ್ಲಿ ಏನು ಕೇಳ್ತಾ ಇದ್ದಾರೆ? ಫ್ರೂಟ್ ಯಾವುದಾಗತ್ತೆ ಮತ್ತು ಸೀಡ್ ಯಾವುದಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತು ಫ್ರೂಟ್ ಯಾತ್ರಿಂದ ಬರುತ್ತೆ, ಓವರಿಯಿಂದ ಬರುತ್ತೆ ಅಂತ. ಸೊ ಎಲ್ಲ ಆಪ್ಷನ್ನ ತೆಗೆದುಬಿಟ್ರೆ ನಮ್ಗೆ ಉಳ್ಕೊಂಡಿರೋದು ಆಪ್ಷನ್ C, ಸೆಕೆಂಡು ಓವ್ಯೂಲಿಂದ ಸೀಡ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಸೊ ನಾನು ನಿಮ್ಗೆ ಎಲಿಮಿನೇಷನ್ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಅಡ್ವಾನ್ಸ್ ಎಕ್ಸಾಮ್ಸ್ಗೆ ಯೂಶ್ವಲಿ ಯೂಸ್ ಮಾಡ್ತಾರೆ. ಓಕೆ, ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ. ದ ಗ್ರೂಪ್ ಆಫ್ ಆರ್ಗನಿಸಮ್ಸ್ ದಟ್ ರೀಪ್ರೊಡ್ಯೂಸ್ ಥ್ರೂ ಫಿಷನ್ ಓನ್ಲಿ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಮೀಬಾದಲ್ಲಿ ಏನಾಗುತ್ತೆ? ಬೇರೆ ಥರದ್ದಾಗುತ್ತೆ ಡಿವಿಷನ್ನು. ಇಲ್ಲಿ ಫಿಷನ್ ಓನ್ಲಿ. ಸೊ ಫಿಷನ್ ಮಾತ್ರ ಆಗುವಂಥದ್ದು ಯಾವುದು? ರೀಪ್ರೊಡಕ್ಷನ್ನು ಫಿಷನ್ ಮಾತ್ರ ಆಗುವಂಥದ್ದು ಅಂದರೆ ಪ್ಲಾಸ್ಮೋಡಿಯಮಲ್ಲಿ ಆಗುತ್ತೆ, ಅಮೀಬಾದಲ್ಲಿ ಆಗುತ್ತೆ, ಮತ್ತು ಲೆಶ್ಮ್ಯಾನಿಯಾದಲ್ಲಿ ಆಗುತ್ತೆ. ಸೊ ಇಲ್ಲಿ ಬರೀ ಫಿಷನ್ ಮಾತ್ರ ಆಗಬೇಕು, ಬೈನರಿ ಫಿಷನ್ ಮಾತ್ರ ಆಗುವಂಥದ್ದು ಎಲ್ಲ ಆರ್ಗನಿಸಮನ್ನು ಲಿಸ್ಟ್ ಮಾಡಿದ್ದಾರೆ. ಅದು ಮಾತ್ರ ಅಂದರೆ ಆಪ್ಷನ್ D ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಅಬ್ಸರ್ವ್ ದ ಫುಡ್ ಚೈನ್ ಗಿವನ್ ಬಿಲೋ. ಸೊ ಫುಡ್ ಚೈನ್ ಕೊಟ್ಟಿದ್ದಾರೆ, ಗ್ರಾಸಿಂದ ಗ್ರಾಸ್ ಹಾಪರು, ಆಮೇಲೆ ಫ್ರಾಗು, ಸ್ನೇಕ್, ಈಗಲ್, ಹಾಗೆ ಒಂದು ಫುಡ್ ಚೈನ್ ಕೊಟ್ಟಿದ್ದಾರೆ. ಇಫ್ ದ ಎನರ್ಜಿ ಅವೈಲಬಲ್ ಅಟ್ ದ ಫಸ್ಟ್ ಟ್ರಾಫಿಕ್ ಲೆವೆಲ್ ಇಸ್ 5000 joules, ದೆನ್ ದ ಅಮೌಂಟ್ ಆಫ್ ಎನರ್ಜಿ ಅವೈಲಬಲ್ ಫಾರ್ ಸ್ನೇಕ್ ಈಸ್ ಅಂತ ಕೊಟ್ಟಿದ್ದಾರೆ. ಒಂದು ಸಿಂಪಲ್ ಮ್ಯಾಥ್ಸ್ ಪ್ರಾಬ್ಲಮ್ ಇದು. ಸೊ ಫಸ್ಟ್ ಟ್ರಾಫಿಕ್ ಲೆವೆಲಲ್ಲಿ ಎಷ್ಟು ಹೇಳ್ತಾ ಇದ್ದಾರೆ? 5000 joules ಅಂತ ಹೇಳ್ತಾ ಇದ್ದಾರೆ. ಸೊ ಎವ್ರಿ ಟ್ರಾಫಿಕ್ ಲೆವೆಲಲ್ಲಿ ಏನಾಗುತ್ತೆ? 10% ಲಾಸ್ ಆಗುತ್ತೆ ಅಲ್ವಾ? ಸೊ 0.1 ಮಲ್ಟಿಪ್ಲೈ ಮಾಡಿದ್ರೆ 0.01 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 500 joules ಆಯಿತು ಇಲ್ಲಿಗೆ. ಸೊ ಇವ್ರು ಕೇಳ್ತಾ ಇರೋದು ಎಲ್ಲಿಗೆ? ಸ್ನೇಕ್ಗೆ ಅಲ್ವಾ? ಯಾವ್ದು ಕೇಳ್ತಾ ಇದ್ದಾರೆ? ಅವೈಲೇಬಲ್ ಫಾರ್ ಸ್ನೇಕ್ ಕೇಳ್ತಾ ಇದ್ದಾರೆ, ಇಲ್ಲಿರಬೇಕು. ಸೊ ಇಲ್ಲಿ ಗ್ರಾಸಲ್ಲಿ ಇರೋದು 5000 joules, ಗ್ರಾಸ್ ಹಾಪರ್ಗೆ ಬಂದರೆ ಅದು 500 joules ಆಯಿತು.
ಫ್ರಾಗ್ ಹತ್ರ 50 joules ಆಯಿತು. ದೆನ್ ಇಲ್ಲೇನಾಯಿತು, ಸ್ನೇಕಿಂದ ಬರೀ 5 joules ಆಗೋಯ್ತು. ಸೊ ವಾಟ್ ಇಸ್ ದ ಆನ್ಸರ್? 5 joules ಇಸ್ ದ ಆನ್ಸರ್ ವಿಚ್ ಇಸ್ ಅವೈಲಬಲ್ ಫಾರ್ ಸ್ನೇಕ್ ಅಲ್ವಾ? ಓಕೆ, ದೆನ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಈಸ್. ಸೊ ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಡೈಜೆಷನ್ಗೆ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ಈ ಥರ ಕ್ವೆಶನ್ ಬಂದಾಗ ಕರೆಕ್ಟ್ ಇನ್ಕರೆಕ್ಟ್ ಅನ್ನೋದ್ರ ಮಧ್ಯೆ ತುಂಬ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೋತೀರಾ. ಆ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿದ್ರೆ ಕರೆಕ್ಟ್ ಇನ್ಕರೆಕ್ಟ್ ಅನ್ನೋ ವರ್ಡ್ ಬಂದಿದ ತಕ್ಷಣನೇ ಅದನ್ನು ಅಂಡರ್ಲೈನ್ ಮಾಡ್ಕೊಂಬಿಡಿ. ಇಲ್ಲಿ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರಾ, ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರಾ, ಫಸ್ಟ್ ನೋಡಿ. ಸೊ ಇಲ್ಲಿ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಏನು ಹೇಳಿದ್ದಾರೆ? ಅಸಿಡಿಕ್ ಫುಡ್ ಇಸ್ ಮೇಡ್ ಆಲ್ಕಲೈನ್ ಬೈ ಬೈಲ್ ಜ್ಯೂಸ್ ವಿಚ್ ಇಸ್ ಕರೆಕ್ಟ್ ಅಲ್ವಾ? ಸೆಕೆಂಡ್ ಆಪ್ಷನ್ ಏನಿದೆ? ಫುಡ್ ಇಸ್ ಮೇಡ್ acidic by hydrochloric acid. No, this happens in stomach ಅಲ್ವಾ? ಸ್ಟಾರ್ಚ್ ಇಸ್ ಡೈಜೆಸ್ಟೆಡ್ ಡ್ಯೂ ಟು ಆಕ್ಷನ್ ಆಫ್ ಅಮೈಲೇಸ್. ಇದೆಲ್ಲ ಆಗುತ್ತೆ ಮೌತಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಈ ಆಪ್ಷನ್ನು ಅಲ್ಲ. ಪ್ರೋಟೀನ್ ಇಸ್ ಡೈಜೆಸ್ಟೆಡ್ ಡ್ಯೂ ಟು ದ ಆಕ್ಷನ್ ಅಲ್ಲ. ಸೊ ಈ ಆಪ್ಷನ್ನು ಕರೆಕ್ಟ್ ಆಗುತ್ತೆ. ದೆನ್ ಅಬ್ಸರ್ವ್ ದ ಟೇಬಲ್ ವಿಚ್ ಶೋಸ್ ಕಾಂಟ್ರಾಸ್ಟ್ ಫಾರ್ಮ್ಸ್ ಆಫ್ ಪೀ ಪ್ಲಾಂಟ್. ಸೊ ಕೊಟ್ಟಿದ್ದಾರೆ ಟೇಬಲು. ಕಲರ್ ಆಫ್ ದ ಸೀಡ್ಗೆ ಗ್ರೀನ್ ಆ್ಯಂಡ್ ಯೆಲ್ಲೋ ಕೊಟ್ಟಿದ್ದಾರೆ. ಡಾಮಿನೆಂಟು ಇದೆ, ರಿಸೆಸಿವ್ ಇದೆ. ದೆನ್ ಪೊಸಿಷನ್ ಆಫ್ ದ ಫ್ಲವರ್ಗೆ ಆಕ್ಸಲ್ ಆ್ಯಂಡ್ ಟರ್ಮಿನಲ್ ಅಂತ ಕೊಟ್ಟಿದ್ದಾರೆ. ಅದರಲ್ಲೂ ಅಷ್ಟೇ ಡಾಮಿನೆಂಟು ಇದೆ, ರಿಸೆಸಿವ್ ಕ್ಯಾರೆಕ್ಟರು ಇದೆ. ದ ಜೆನೆಟಿಕ್ ಮೇಕಪ್ ವಿತ್ ಗ್ರೀನ್ ಸೀಡ್ ಆ್ಯಂಡ್ ಟರ್ಮಿನಲ್ ಫ್ಲವರ್ ಇಸ್ ಇಂಡಿಕೇಟೆಡ್ ಆ್ಯಸ್. ಸೊ ಗ್ರೀನ್ ಸೀಡ್ ಇರಬೇಕು ಅಂದರೆ ಜಿ ಇರಬೇಕು. ಇಟ್ ಕುಡ್ ಬಿ ಡಾಮಿನೆಂಟ್ ಆರ್ ರಿಸೆಸಿವ್, ನಮಗೆ ಗೊತ್ತಿಲ್ಲ ಅದು. ಮತ್ತು ಇನ್ನೊಂದೇನು ಗ್ರೀನ್ ಸೀಡ್ ಆ್ಯಂಡ್ ಟರ್ಮಿನಲ್ ಫ್ಲವರ್ಸ್. ಟರ್ಮಿನಲ್ ಅಂದರೆ ಅದು ರಿಸೆಸಿವ್ ಇರಲೇಬೇಕು. ಸೊ ಇದು ಡಾಮಿನೆಂಟು ಇರ್ಬೋದು, ಇದು ರಿಸೆಸಿವ್ ಇರಬಹುದು, ಬಟ್ ಇದು ರಿಸೆಸಿವೇ ಇರಬೇಕು. ಯಾಕಂದರೆ ಒಂದು ಡಾಮಿನೆಂಟ್ ಜೀನ್ ಬಂದುಬಿಟ್ರು ಅದು ಆಕ್ಸೈಲ್ ಆಗಿಬಿಡತ್ತೆ. ಸೊ ಇವಾಗ ಜಿ ಇದೇನಾಗಬೇಕು? ಇಲ್ಲ ಇದಾಗಬೇಕು, ಇಲ್ಲ ಹೀಗಾಗಿರಬೇಕು. ಈ ಜಿ ಇದ್ದು ಎ ಇರಬೇಕು. ಇಲ್ಲಿ ಯಾವ ಆಪ್ಷನ್ ಇದೆ ನೋಡಿ? ಜಿ ಇರೋದು ಇಲ್ಲವೇ ಇಲ್ಲ. ಸೊ ಈ ಆಪ್ಷನ್ ಬಿಟ್ಬಿಡಿ. ಇಲ್ಲಿ ಜಿ ಆ್ಯಂಡ್ ಎ ಯಾವುದು? ಇದು ಒಂದೇ ಇರೋದು. ಅರ್ಥ ಆಯ್ತಾ ನಿಮಗೆ? ತುಂಬ ಸಿಂಪಲ್ ಕ್ವೆಶನ್ಸ್ ಮಕ್ಕಳೇ ಇದೆಲ್ಲ. ದೆನ್ ಕಮಿಂಗ್ ಟು ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥೈರಾಕ್ಸಿನ್ ಹಾರ್ಮೋನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ? ಇನ್ಕರೆಕ್ಟ್ ಸ್ಟೇಟ್ಮೆಂಟನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇಟ್ ರೆಗ್ಯುಲೇಟ್ಸ್ ಫ್ಯಾಟ್ ಮೆಟಬಾಲಿಸಮ್, ಕರೆಕ್ಟ್. ಇಟ್ಸ್ ಡಿಫಿಷಿಯನ್ಸಿ ಲೀಡ್ಸ್ ಟು ಗಾಯ್ಟರ್, ಅಫ್ಕೋರ್ಸ್ ಕರೆಕ್ಟ್. Then it is secreted by parathyroid gland. No, this is wrong. Then iodine in the food is essential for its production, which is also right, and its deficiency leads to goiter, correct. So incorrect statement anta kelidrinda parathyroid gland tappu. Then in a given figure of cotyledon, the parts labeled as A and B respectively are. So A ಯಾವುದು ಇದರಲ್ಲಿ? ಆಪ್ಷನ್ಸ್ ಎಲ್ಲ ಮರ್ತು ಬಿಡಿ. ಇದು ಪ್ರೈಮರಿ ಶೂಟ್ ಆಗುತ್ತೆ. ಬಿ ಯಾವುದಾಗುತ್ತೆ? ಪ್ರೈಮರಿ ರೂಟ್ ಆಗುತ್ತೆ. ಸೊ ಟೋಟಲ್ ಫ್ರೂಟ್ ಅಲ್ಲ, ಶೂಟ್ ಅಲ್ಲ. ಸೊ ಪ್ರೈಮರಿ ಶೂಟ್ ಆ್ಯಂಡ್ ಪ್ರೈಮರಿ ರೂಟ್, ಕರೆಕ್ಟ್. ದೆನ್ ಸೆಕೆಂಡ್ರಿ ರೂಟ್ ಆ್ಯಂಡ್ ಪ್ರೈಮರಿ ಶೂಟ್ ಉಲ್ಟಾ ಕೊಟ್ಟಿದ್ದಾರೆ. ನೋ, ಇಟ್ಸ್ ರಾಂಗ್. ದೆನ್ ಬಡ್ ಆ್ಯಂಡ್ ಲೀಫ್, ನೋ, ಇಟ್ ಇಸ್ ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದೆನ್ ದ ಟೈಪ್ ಆಫ್ ರೀಪ್ರೊಡಕ್ಷನ್ ಫೌಂಡ್ ಇನ್ ಸ್ಪೈರೋಗೈರಾ, ವಿಚ್ ಇಸ್ ವೆರಿ ಡೈರೆಕ್ಟ್ ಕ್ವೆಶನ್. ಸ್ಪೈರೋಗೈರಾದಲ್ಲಿ ಏನಾಗುತ್ತೆ? ಫ್ರಾಗ್ಮೆಂಟೇಷನ್ ಇಸ್ ದ ಮೋಡ್ ಆಫ್ ರೀಪ್ರೊಡಕ್ಷನ್ ದಟ್ ಅಕರ್ಸ್ ಇನ್ ಸ್ಪೈರೋಗೈರಾ. The type of the site of complete digestion of carbohydrates, proteins and fat is. So ಇಲ್ಲಿ ಏನು ಕ್ವೆಶನ್ ಕೇಳ್ತಾ ಇದ್ದಾರೆ? ಕಂಪ್ಲೀಟ್ ಡೈಜೆಷನ್ನು ಎಲ್ಲ ಆಗುತ್ತೆ. ಯಾತ್ರದ್ದು? ಕಾರ್ಬೋಹೈಡ್ರೇಟ್ದು ಆಗಬೇಕು, ಪ್ರೋಟೀನ್ದು ಆಗಬೇಕು, ಫ್ಯಾಟ್ದು ಆಗಬೇಕು. ಸೊ ಕಂಪ್ಲೀಟ್ ಡೈಜೆಷನ್ ಆಗೋ ಸೈಟ್ ಯಾವುದು? ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನಲ್ಲಿ ಎಲ್ಲ ಥರದ ಬಯೋಮಾಲಿಕ್ಯೂಲ್ಸ್ದು ಡೈಜೆಷನ್ನು ಕಂಪ್ಲೀಟಾಗಿ ಆಗುತ್ತೆ. ಮತ್ತೇನು? A plant hormone that inhibits the growth of the plant. So inhibition of growth ಅಲ್ಲಿ ಎರಡು ಬರುತ್ತೆ. ಆಪ್ಸಿಸಿಕ್ ಆ್ಯಸಿಡ್ ಬರುತ್ತೆ, ಮತ್ತು ಇನ್ನೊಂದು ಯಾವುದು? ಕಮೆಂಟ್ ಮೂಲಕ ನಂಗೆ ಹೇಳಿ ಓದಿರೋರು. ಸೊ ಆಕ್ಸಿನ್ ಅಲ್ಲ, ಇಟ್ಸ್ ಗ್ರೋತ್ ಹಾರ್ಮೋನ್. ಇದೆಲ್ಲಾನು ಇಲ್ಲಿ ಯಾವುದು? ಆಪ್ಸಿಸಿಕ್ ಆ್ಯಸಿಡ್ ಏನಾಗುತ್ತೆ? ಪ್ಲಾಂಟ್ ಗ್ರೋತ್ನ ಕಂಪ್ಲೀಟಾಗಿ ಸಪ್ರೆಸ್ ಮಾಡುತ್ತೆ, ಅಂದರೆ ಪ್ಲಾಂಟ್ ಗ್ರೋತನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡುತ್ತೆ. ಸೊ ಆಪ್ಸಿಸಿಕ್ ಹಾರ್ಮೋನ್ ಇಸ್ ದ ಹಾರ್ಮೋನ್ ವಿಚ್ ಇನ್ಹಿಬಿಟ್ಸ್ ದ ಗ್ರೋತ್. ದೆನ್ ದ ಸೆಂಟರ್ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್, ಇದಕ್ಕೆ ಆಪ್ಷನ್ನೇ ಬೇಡ, ನಮ್ಗೆ ಗೊತ್ತಿದೆ. ಸ್ಪೈನಲ್ ಕಾರ್ಡ್ ಇಸ್ ದ ಸೆಂಟರ್ ಆಫ್ ರಿಫ್ಲೆಕ್ಸ್ ಆ್ಯಕ್ಷನ್. ಸೆರೆಬೆಲಮ್ ಅಲ್ಲ ಅಥವಾ ಹೈಪೋಥಾಲಮಸ್ ಯಾವುದೂ ಅಲ್ಲ, ಅದಕ್ಕೆ ಆನ್ಸರು ಸ್ಪೈನಲ್ ಕಾರ್ಡ್ ಆಗಿರುತ್ತೆ. ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ಮಕ್ಕಳೇ, ದ ಕರೆಕ್ಟ್ ಪಾತ್ ಆಫ್ ಮೂಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಇನ್ ಅ ನ್ಯೂರಾನ್. ಈಗಷ್ಟೇ ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೇಮ್ ಕ್ವೆಶನ್ ಇಲ್ಲಿ PRSQ ಅಂತ ಏನಿತ್ತು ಅದ್ರ ಬದಲಿಗೆ ಲೇಬಲ್ ಮಾಡಿ ಕೊಟ್ಟಿದ್ದಾರೆ. ಏನಿಲ್ಲಿ ಕೊಟ್ಟಿರೋದು? ಸೊ ಡೆಂಡ್ರೈಡ್, ಪಿ ಅಂದರೆ ಡೆಂಡ್ರೈಡ್ ಆಗಿರುತ್ತೆ. ಡೆಂಡ್ರೈಡಿಂದ ಏನಾಗುತ್ತೆ? ಸೆಲ್ ಬಾಡಿಗೆ ಬರುತ್ತೆ. ಸೆಲ್ ಬಾಡಿಯಿಂದ ಆಕ್ಸಾನಿಗೆ ಬಂತು, ಆಕ್ಸಾನಿಂದ ಆಕ್ಸಾನ್ ಎಂಡ್ ಆರ್ ಟರ್ಮಿನಲ್ ಆಫ್ ದ ಆಕ್ಸಾನಿಗೆ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್.
ಫಸ್ಟ್ ಬರೋದು ಡೆಂಡ್ರೈಟ್. Then the blood vessel that carry deoxygenated blood from the heart to the lungs in the human body are. ಸೊ ನಿಮ್ಗೆ ಚೆನ್ನಾಗಿ ಗೊತ್ತು, ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ತೊಗೊಂಡು ಹೋಗೋದು ಯಾವುದು? ಆರ್ಟರೀಸ್ ಯಾವಾಗಲೂ. ಬಟ್ ಎಲ್ಲಿಂದ ಎಲ್ಲಿಗೆ ಅಂತ ಕೇಳಿದ್ದಾರೆ? ಹಾರ್ಟಿಂದ ಲಂಗ್ಸ್ಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾರ್ಟಿಂದ ಅಂತ ಬಂದಾಗ ಏನಾಗುತ್ತೆ? ಪಲ್ಮೊನರಿ ಆರ್ಟರಿ. ಲಂಗ್ಸ್ಗೆ ಅಂತ ಹೇಳಿದಾಗ ಏನು ಬರಿಬೇಕು? ಯಾವಾಗಲೂ ಪಲ್ಮನರಿ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಸೊ ಲಂಗ್ಸ್ಗೆ ರಿಲೇಟೆಡ್ ಯಾವುದೇ ವೇನ್ಸ್ ಇರಬಹುದು, ಆರ್ಟರೀಸ್ ಇರಬಹುದು, ಅದಕ್ಕೆ ಪಲ್ಮನರಿ ಅನ್ನೋ ಒಂದು ಪ್ರಿಫಿಕ್ಸ್ನ ಯೂಸ್ ಮಾಡಲೇಬೇಕು. ಸೊ ಪಲ್ಮನರಿ ಆರ್ಟರಿ. ಸೊ ಡಿಆಕ್ಸಿಜನೇಟೆಡ್ ಆಗಿರೋದ್ರಿಂದ ಆರ್ಟರೀಸ್ ಆಗುತ್ತೆ. ವೆರಿ ವೆರಿ ಸಿಂಪಲ್ ಕ್ವೆಶನ್. ದೆನ್ tall pea plant having round seeds crossed with dwarf pea plant having wrinkle seeds. The progeny obtained in F1 generation is ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಇಲ್ಲಿ? tall pea plant having round seeds crossed with dwarf pea plant having wrinkle seeds ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ? ಸೀಡ್ಸ್ ಯಾವ ಥರ ಬರುತ್ತೆ? TR ಮತ್ತು ಗ್ಯಾಮೆಟ್ಸ್ ಇದು ಅಲ್ವಾ? TR ಬರುತ್ತೆ. ಸೊ ಇದು ಎರಡು ಇದಾದಾಗ ಏನಾಯಿತು? TT and RR, which is tall plant with what? Round seeds alva. It is tall plant is having round seeds. ತುಂಬಾ ಸಿಂಪಲ್. ಸೊ ಟಾಲ್ ಪ್ಲಾಂಟ್ಸ್ ರೌಂಡ್ ಸೀಡ್ಸ್ ಅನ್ನೋದು ಎಲ್ಲಿದೆ? ಇದು ತಪ್ಪಾಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಡ್ವಾರ್ಫ್ ಪ್ಲಾಂಟ್ ಇರೋದು ತಪ್ಪು. ಸೊ ಟಾಲ್ ಪ್ಲಾಂಟ್ ಮತ್ತು ರೌಂಡ್ ಸೀಡ್ಸ್ ಬರುವಂಥ ಯಾವ ಪ್ಲಾಂಟ್ ಬರುತ್ತೆ? F1 ಜನರೇಷನಲ್ಲಿ ಬರುತ್ತೆ. ಮತ್ತು ಪ್ಯೂರ್ ಡಾಮಿನೆಂಟ್ ಪೀ ಪ್ಲಾಂಟ್ ಪ್ರೊಡ್ಯೂಸಿಂಗ್ ರೌಂಡ್ ಎಲ್ಲೋ ಸೀಡ್ಸ್. ಸೊ ಇದನ್ನ ಅಳಿಸ್ಬಿಡೋಣ, ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇಲ್ಲಿ ಜಾಗ ಆಗುತ್ತೆ. ಓಕೆ, ಸೊ a pure dominant pea plant producing round yellow seed is crossed with pure recessive pea plant producing wrinkled green seeds. The number of plants bearing round green in the F1 generation of Mendel's experiment. ಸೊ ಮೆಂಡಲ್ಸ್ ಎಕ್ಸ್ಪೆರಿಮೆಂಟನ್ನು ಇವ್ರು ಕೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ? ರೌಂಡ್ ಎಲ್ಲೋ ಸೀಡನ್ನ ಪ್ರೊಡ್ಯೂಸ್ ಮಾಡುವಂತಹ ಪ್ಲಾಂಟು ರೌಂಡ್ ಎಲ್ಲೋ ಅಂದರೆ ಹೀಗೆ ಇರುತ್ತೆ. ಆ ಪ್ಲಾಂಟನ್ನು ಯಾತ್ರ ಜೊತೆ ಕ್ರಾಸ್ ಮಾಡ್ತಾ ಇದ್ದಾರೆ? ಪ್ಯೂರ್ ರೆಸಿಸ್ಟಿವ್ ಪ್ಲಾಂಟ್ ಪ್ರೊಡ್ಯೂಸಿಂಗ್ ವ್ರಿಂಕಲ್ ಗ್ರೀನ್ ಸೀಡ್ಸ್. ವ್ರಿಂಕಲ್ ಗ್ರೀನ್ ಅಂದರೆ ಹೀಗಿರುತ್ತೆ ಅಲ್ವಾ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? F1 ಜನರೇಷನಲ್ಲಿ ರೌಂಡ್ ಗ್ರೀನ್ ಇರೋದು ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದೇನಾಗುತ್ತೆ? ಸೀಡ್ಸ್ ಗ್ಯಾಮೆಟ್ಸ್ ಏನಾಗುತ್ತೆ? ಹೀಗಿರುತ್ತೆ. ಇದು ಎರಡು ಸೇರಿಸಿದಾಗ F1 ಪ್ರೋಜನಿ ಏನಾಯಿತು? F1 ಜನರೇಷನಲ್ಲಿ ಏನಾಯ್ತು ಮಕ್ಕಳೇ? ಹೀಗೆ ಬರುತ್ತೆ. ಇದನ್ನು ಹೇಗೆ ಕರಿತೀವಿ? ರೌಂಡ್ ಎಲ್ಲೋ ಅಲ್ವಾ? ರೌಂಡ್ ಎಲ್ಲೋನೇ ಬರೋದು ಇಲ್ಲಿ ಅಲ್ವಾ? F1 ಜನರೇಷನಲ್ಲಿ ಇವ್ರೇನು ಕೇಳ್ತಾ ಇದ್ದಾರೆ? ರೌಂಡ್ ಗ್ರೀನ್ ಕೇಳ್ತಾ ಇದ್ದಾರೆ. ಸೊ ರೌಂಡ್ ಗ್ರೀನ್ ಎಷ್ಟು ಬಂತು? 0. ಯಾಕಂದರೆ ರೌಂಡ್ ಗ್ರೀನ್ ಯಾವುದೂ ಬರೋದೇ ಇಲ್ಲ ಅಲ್ವಾ? ವೆರಿ ವೆರಿ ಸಿಂಪಲ್ ಕ್ವೆಶನ್. ಮತ್ತು ನೆಕ್ಸ್ಟ್ ಕ್ವೆಶನ್. ಇನ್ ಹ್ಯೂಮನ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ದ ಎಗ್ ಈಸ್ ಕ್ಯಾರಿಡ್ ಫ್ರಮ್ ಓವರಿ ಟು ದ ಯುಟರಸ್ ಥ್ರೂ ದಿಸ್ ಪಾರ್ಟ್. ಸೊ ಫ್ಯಾಲೋಪಿನ್ ಟ್ಯೂಬನ್ನ ಕೇಳಿರ್ತೀರಾ ನೀವು. ಫ್ಯಾಲೋಪಿನ್ ಟ್ಯೂಬಿಂದ ಏನಾಗುತ್ತೆ? ರಿಪ್ರೊಡಕ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನಲ್ಲಿ 2 ಓವರೀಸ್ ಇತ್ತು. Fallopian tube is the one which will carry the egg from ovary to the uterus ಅಲ್ವಾ? ಇಲ್ಲಿ ಓವರಿ ಇದೆ ಅಂದರೆ, ಸೊ ಇದು ಓವರಿ ಅಂದರೆ ಇದು ಯುಟಿರಸ್ಸು, ಇದು ಓವರಿ, 2 ಓವರೀಸ್ ಇರುತ್ತೆ. Fallopian tube is the one which is tube like structure ಅಲ್ವಾ? ಈ ಫ್ಯಾಲೋಪಿನ್ ಟ್ಯೂಬಿಂದನೇ ಎಗ್ಸ್ನ ಕ್ಯಾರಿ ಮಾಡುತ್ತೆ ಎಲ್ಲಿಗೆ? ಯುಟಿರಸ್ಗೆ. ಸೊ ಇಲ್ಲಿ Fallopian tube is the answer for this. The transport of soluble products of photosynthesis in plants. Soluble products of photosynthesis ಯಾವ ಥರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಥವಾ ಅದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಹೇಳಿದ್ರೆ ಟ್ರಾನ್ಸ್ಪಿರೇಷನ್ ಅಲ್ಲ. ಯಾಕಂದರೆ ಲಾಸ್ ಆಫ್ ವಾಟರ್ ಇಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್. ಡಿಫ್ಯೂಷನ್ ಅಲ್ಲ. ಡಿಫ್ಯೂಷನ್ ಇಸ್ ದ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್, ವಾಟರ್ ಮಾಲಿಕ್ಯೂಲ್ಸ್. ಆಸ್ಮೋಸಿಸ್ಸು ಅಷ್ಟೇ, ಇಟ್ಸ್ ಅ ಮೂಮೆಂಟ್ ಆಫ್ ವಾಟರ್. ಬಟ್ ಇಲ್ಲಿ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಅಂತ ಕೇಳ್ತಿರೋದ್ರಿಂದ ಟ್ರಾನ್ಸ್ಲೋಕೇಶನ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. Then, a common bacterial infection that spreads through sexual contact in human being is. ಸೊ ಇಲ್ಲಿ ಏನನ್ನ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೇಳಿರೋಂತಹ ಇಲ್ಲಿ ಕೊಟ್ಟಿರೋಂತಹ ಎಲ್ಲ ಆಪ್ಷನ್ಸೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸೇ ಆಗಿದೆ. ಆದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಸ್ಪೆಸಿಫಿಕ್ ಆಗಿ ಕೇಳ್ತಿರೋದ್ರಿಂದ ಇದು ಕ್ಯಾನ್ಸರ್ ಏನು? ಗೊನೇರಿಯಾ. ಹೆಪಟೈಟಿಸ್ ಬಿ ಇರಬಹುದು, ಏಡ್ಸ್ ಇರಬಹುದು, ಜೆನೈಟಲ್ ವಾರ್ಟ್ಸ್ ಇರಬಹುದು. ಇದೆಲ್ಲಾನು
ಯಾತ್ರಿಂದ ಪ್ರೊಡ್ಯೂಸ್ ಆಗುವಂಥದ್ದು ವೈರಸ್ಸಿಂದ ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಎಲ್ಲಾನು ರಾಂಗ್ ಆನ್ಸರ್ಸ್ ಆಗುತ್ತೆ. ಇಲ್ಲಿ ಗೊನೇರಿಯಾ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ದೆನ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. The genotypic ratio of F2 generation of Mendel's monohybrid experiment is. ಸೊ F2 ಜನರೇಷನ್ ಅಂದರೆ ನಿಮಗೆ ಇದನ್ನು ಸಾಲ್ವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗ, ಬಟ್ ರೇಷಿಯೋ ನಿಮಗೆ ತುಂಬ ಚೆನ್ನಾಗಿ ನೆನಪಿರಬೇಕು. 1:2:1 ಯಾತ್ರಲ್ಲಿ ಮೆಂಡಲ್ಸ್ ಮೊನೋಹೈಬ್ರಿಡ್ ಕ್ರಾಸಲ್ಲಿ, ಬಟ್ ಡೈಹೈಬ್ರಿಡ್ ಕ್ರಾಸಲ್ಲಿ ಏನು 9:3:3:1 ಆಗುತ್ತೆ. ಇಲ್ಲೇನು ಮೊನೋಹೈಬ್ರಿಡ್ ಕ್ರಾಸ್ ಆಗಿರೋದ್ರಿಂದ 1:2:1 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಡೈಹೈಬ್ರಿಡ್ ಕ್ರಾಸ್ಗೆ ಹಾಗೆ ಕ್ವೆಶನ್ ಫ್ರೇಮ್ ಮಾಡಿ ಕೇಳಿದ್ರೆ 9:3:3:1 ಅಂತ ಬರಿಬೇಕಾಗುತ್ತೆ ಮಕ್ಕಳೇ. ಓಕೆ, ದ ಹಾರ್ಮೋನ್ ದಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ ಮೆಟಬಾಲಿಸಮ್ ಇನ್ ದ ಹ್ಯೂಮನ್ ಬಾಡಿ ಈಸ್. ಇದೇ ಥರ ಕ್ವೆಶನ್ ಥೈರಾಕ್ಸಿಂದು ಬೇರೆ ಥರದಲ್ಲಿ ನಾವು ಕ್ವೆಶನ್ ಫ್ರೇಮ್ ಮಾಡಿದ್ದ ನೋಡಿದ್ವಿ ಹಿಂದೆ. ಸೊ ಇಲ್ಲೇನು ಯಾವ ಒಂದು ಹಾರ್ಮೋನು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್ ಮೆಟಬಾಲಿಸಮನ್ನು ರೆಗ್ಯುಲೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಟೆಸ್ಟೋಸ್ಟಿರಾನ್ ಅಲ್ವೇ ಅಲ್ಲ. ಇನ್ಸುಲಿನ್ ಯಾತ್ರಲ್ಲಿ ಯೂಸ್ ಮಾಡ್ತೀವಿ, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮಲ್ಲಿ ಮಾತ್ರ ಬರುತ್ತೆ, ಅಡ್ರಿನಾಲಿನ್ ಅಲ್ಲ. ಸೊ ಇದಕ್ಕೆ ಆನ್ಸರು ಥೈರಾಕ್ಸಿನ್. ಥೈರಾಕ್ಸಿನ್ ಇಸ್ ದ ಹಾರ್ಮೋನ್ ವಿಚ್ ರೆಗ್ಯುಲೇಟ್ಸ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಸೊ ನೆನಪಿರಲಿ. The material transported by xylem tissue in plant is. ಸೊ ನಿಮ್ಗೆ ಗೊತ್ತು ಎರಡು ಥರದ ವೆಸಲ್ಸ್ ಇದೆ, ವ್ಯಾಸ್ಕ್ಯುಲಾರ್ ವೆಸಲ್ಸ್ ಅಂತ ಹೇಳ್ತೀವಿ, ಝೈಲಮ್ ಮತ್ತು ಫ್ಲೋಯಮ್. ಸೊ ಝೈಲಮಲ್ಲಿ ಏನಾಗುತ್ತೆ, ವಾಟರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಝೈಲಮಲ್ಲಿ ದ ವ್ಯಾಸ್ಕ್ಯುಲಾರ್ ಟಿಶ್ಯೂ ವಿಚ್ ವಿಲ್ ಟ್ರಾನ್ಸ್ಪೋರ್ಟ್ ವಾಟರ್ ಆರ್ H2O. ಆ್ಯಂಡ್ ಫ್ಲೋಯಮಲ್ಲಿ ಏನಾಗುತ್ತೆ, ಫ್ಲೋಯಮಲ್ಲಿ ಫುಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ PH ಆ್ಯಂಡ್ F ಫುಡ್ ಥರ, ಫ್ಲೋಯಮ್ ಆ್ಯಂಡ್ ಫುಡ್ F ಬರುತ್ತಲ್ಲ. ಸೊ ಇಲ್ಲಿ ಫ್ಲೋಯಮ್ಗೆ ಫುಡ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಝೈಲಮಲ್ಲಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟ್ ಆಫ್ ಝೈಲಮ್, ಸಾರಿ ಇಲ್ಲಿ ಫುಡ್ ಅಂತ ಕೊಟ್ಬಿಟ್ಟಿದ್ದಾರೆ, ತಪ್ಪು. ದ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೆಡ್ ಬೈ ಝೈಲಮ್ ಯಾವುದು, ವಾಟರ್ ಆಗುತ್ತೆ. ಫ್ಲೋಯಮಲ್ಲಿ ಏನು, ಫುಡ್ ಟ್ರಾನ್ಸ್ಪೋರ್ಟ್ ಆಗೋದು. ಸೊ ಆನ್ಸರ್ ಫಾರ್ ದಿಸ್ ಇಸ್ ವಾಟರ್. ದ ಫ್ಲವರ್ ದಟ್ ಕ್ಯಾನ್ ಅಂಡರ್ಗೋ ಸೆಲ್ಫ್ ಪಾಲಿನೇಷನ್ ಅಮಾಂಗ್ ಬಿಲೋ ಗಿವನ್ ಫಿಗರ್ ಆಫ್ ಫ್ಲವರ್ ಇಸ್. ಸೊ ಯಾವ ಒಂದು ಸ್ಟ್ರಕ್ಚರ್, 3 ಫ್ಲವರ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಅಲ್ಲಿ ಯಾವ ಒಂದು ಫ್ಲವರಲ್ಲಿ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಅಂದರೆ ಸೇಮ್ ಫ್ಲವರ್ದು ಪೋಲನ್ ಗ್ರೀನ್ಸ್ ಹೋಗಿ ಸೇಮ್ ಸ್ಟಿಗ್ಮಾ ಜೊತೆ ಫ್ಯೂಸ್ ಆಗಬೇಕು. ಯಾವ ಥರ ಸ್ಟ್ರಕ್ಚರ್ ಆಗುತ್ತೆ, ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಬರೀ ಪಿಸ್ಟಲ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಅಂದರೆ ಬರೀ ಫಿಮೇಲ್ ಪಾರ್ಟ್ ಮಾತ್ರ ಇದೆ ಫ್ಲವರಲ್ಲಿ. ಸೊ ಈ ಒಂದು ಪಿಯಲ್ಲಿ ಆಗೋದೇ ಇಲ್ಲ ಸೆಲ್ಫ್ ಪಾಲಿನೇಷನ್. ಇಲ್ಲೇನಾಗುತ್ತೆ, ಪಿಸ್ಟಲ್ ತುಂಬಾ ದೂರ ಇದೆ ಪೋಲನ್ ಗ್ರೀನ್ಸ್ಗಿಂತ. ಸೊ ಇಲ್ಲೇನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಗೋಂಥ ಚಾನ್ಸಸ್ ತುಂಬ 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 ಕಡಿಮೆ, ಆಗೋಂಥ ಚಾನ್ಸಸ್ ಇಲ್ಲ. ಆದರೆ ಇಲ್ಲೇನೋ, ಇಲ್ಲಿ ನೋಡಿದ್ರೆ ನೀವು ಪಿಸ್ಟಲ್ಲು ಮತ್ತು ಇಲ್ಲಿ ಪೋಲನ್ ಗ್ರೀನ್ಸು ತುಂಬ ಹತ್ರದಲ್ಲಿದೆ. ಸೊ ತುಂಬ ಈಸಿಯಾಗಿ ಸೆಲ್ಫ್ ಪಾಲಿನೇಷನ್ ಆಗಬಹುದು. ಸೊ ಅದಕ್ಕೆ ಇಲ್ಲಿ ಆನ್ಸರ್ ಏನು, ಆರ್ ಓನ್ಲಿ. ಬಿಕಾಸ್ ಪೋಲನ್ ಮತ್ತು ಪಿಸ್ಟಲ್ಲು ತುಂಬ ಹತ್ತಿರದಲ್ಲೇ ಇರೋಂಥ ಸ್ಟ್ರಕ್ಚರಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೇ ಆಗುತ್ತೆ. ಅದಕ್ಕೆ ಆ ಸ್ಟ್ರಕ್ಚರು ಆ ಥರ ಇರುತ್ತೆ. ಸೆಲ್ಫ್ ಪಾಲಿನೇಷನ್ ಆಗಬೇಕು ಅಂತಲೇ ಆ ಫ್ಲವರು ಆ ಥರ ಒಂದು ಮಾಡಿಫಿಕೇಷನ್ ಅಥವಾ ಒಂದು ಸ್ಟ್ರಕ್ಚರಲ್ಲಿ ಚೇಂಜಸನ್ನು ಮಾಡ್ಕೊಂಡಿರುತ್ತೆ. Next, a pot that has grown seedling is kept in a dark room. A burning candle is placed near it for a few days. A top part of the seedling bends towards the light of burning candle. This is so light ಗೆ ಅಟ್ರಾಕ್ಟ್ ಆಗುವಂಥ ಪ್ರಾಪರ್ಟಿ. ಡಾರ್ಕ್ ರೂಮಲ್ಲಿ ಒಂದು ಫ್ಲವರನ್ನು ಅಥವಾ ಒಂದು ಪಾಟಲ್ಲಿ ಒಂದು ಗ್ರೋಯಿಂಗ್ ಸೀಡ್ಲಿಂಗನ್ನು ಇಟ್ಬಿಟ್ಟಿದ್ದಾರೆ. ಸೊ ಅಲ್ಲೇನಾಗುತ್ತೆ, ಲೈಟ್ಗೆ ಜಾಸ್ತಿ ಅದು ಅಟ್ರಾಕ್ಟ್ ಆಗ್ತಾ ಇದೆ. ಈ ಒಂದು ಪ್ರಾಪರ್ಟಿಗೆ ಏನು ಹೇಳ್ತೀವಿ, ಫೋಟೋಟ್ರೋಫಿಸಮ್ ಅಂತ ಹೇಳ್ತೀವಿ. ಕೀಮೋಟ್ರೋಫಿಸಮ್ ಅಂದರೆ ಕೆಮಿಕಲ್ಸ್ಗೆ ಅಟ್ರಾಕ್ಟ್ ಆಗುವಂಥದ್ದು, ಜಿಯೋಟ್ರೋಫಿಸಮ್ ಅಂದರೆ ಗ್ರಾವಿಟಿ ಟುವರ್ಡ್ಸ್ ಮೂವ್ ಆಗುವಂಥದ್ದು, ಆ್ಯಂಡ್ ಹೈಡ್ರೋಟ್ರೋಫಿಸಮ್ ಅಂದರೆ ವಾಟರ್. ಸೊ ಬಯಾಲಜಿಯಲ್ಲಿ ಏನು, ಎಲ್ಲ ಒಂದು ನೇಮ್ಸ್ ಯಾವ್ಯಾವುದೆಲ್ಲ ವರ್ಡ್ಸ್ ಇರುತ್ತೆ ಅದರಲ್ಲೇ ಅದರ ಮೀನಿಂಗು ಅಥವಾ ಅದರ ಅರ್ಥ ಅಡಗಿರುತ್ತೆ. ಸೊ ನೀವು ಏನು ಮಾಡಬೇಕು, ಸ್ವಲ್ಪ ಬುದ್ಧಿ ಉಪಯೋಗಿಸಿ ಅದು ವರ್ಡ್ ಏನು ಅಂತ ಡಿಕೋಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅದರಲ್ಲೇ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ಅರ್ಥ. ನೆಕ್ಸ್ಟ್ ಕ್ವೆಶನ್, ಅ ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಮಾಂಗ್ ದ ಫಾಲೋಯಿಂಗ್. ಏನು, ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಿನ ಬಗ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಇನ್ಕರೆಕ್ಟ್ ಅಲ್ಲ ಮಕ್ಕಳೇ, ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ. ಏನು, ದಿ ಸಬ್ಸ್ಟೆನ್ಸ್ ಅಂಡರ್ಗೋ ಸೈಕ್ಲಿಕ್ ಆರ್ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವಿರಾನ್ಮೆಂಟ್. ಕರೆಕ್ಟ್ ಅಲ್ವಾ? ಇದು ಈಸಿಯಾಗಿ ರೀಸೈಕ್ಲಿಂಗ್ ಆಗಿಬಿಡತ್ತೆ. ನೆಕ್ಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಹಾರ್ಮ್ ವೇರಿಯಸ್ ಆರ್ಗ್ಯಾನಿಸಮ್ಸ್ ಇನ್ ದ ಇಕೋಸಿಸ್ಟಮ್. ಅಲ್ಲ, ಇದು ಈಸಿಯಾಗಿ ರೀಸೈಕ್ಲಿಂಗ್ ಆಗುತ್ತೆ.
So increase the density of harmful chemicals in the different trophic level. No, ಇದು ಬಯೋ ನಾನ್ ಡಿಗ್ರೇಡಬಲ್ ಸಬ್ಸ್ಟೆನ್ಸ್ನ ಪ್ರಾಪರ್ಟಿ ಹೇಳ್ತಾ ಇದ್ದಾರೆ. ರಿಮೇನ್ ಇನರ್ಟ್ ಇನ್ ದ ಎನ್ವಿರಾನ್ಮೆಂಟ್ ಫಾರ್ ಲಾಂಗ್ ಟೈಮ್ ಅಲ್ಲ. ಸೊ ಆನ್ಸರ್ ಏನು? ಅಂಡರ್ಗೋ ರೀಸೈಕ್ಲಿಂಗ್ ನ್ಯಾಚುರಲಿ ಇನ್ ದ ಎನ್ವಿರಾನ್ಮೆಂಟ್. ಸೊ ಎಲ್ಲ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸು ಯಾವುದೇ ಥರದಲ್ಲಿ ಕೆಮಿಕಲ್ಸನ್ನು ಬಿಡೋದಿಲ್ಲ ಎನ್ವಿರಾನ್ಮೆಂಟ್ಗೆ. ಈಸಿಯಾಗಿ ಡಿಗ್ರೇಡ್ ಆಗಿಬಿಡತ್ತೆ ಮತ್ತು ಈಸಿಯಾಗಿ ಎನ್ವಿರಾನ್ಮೆಂಟ್ಗೆ ಯಾವುದೇ ಥರದ ಹಾರ್ಮ್ ಕೊಡೋದಿಲ್ಲ. ಎಲ್ಲ ಟ್ರಾಫಿಕ್ ಲೆವೆಲ್ಗೂ ಅದೇನೂ ತೊಂದರೆ ಕೊಡೋದಿಲ್ಲ. ದೆನ್ the correct sequence found in the process of sexual reproduction in a flower is. So sexual reproduction ಅಲ್ಲಿ ಯಾವ ಥರ ಸೀಕ್ವೆನ್ಸ್ ಆಗುತ್ತೆ? ಫಸ್ಟ್ ಏನಾಗುತ್ತೆ? ಪಾಲಿನೇಷನ್ ಆಗಬೇಕು. ಸೊ ಪಾಲಿನೇಷನ್ ಆಗಬೇಕಂದ್ರೆ ಏನಾಗಬೇಕು? ಪೋಲನ್ ಗ್ರೇನ್ಸು ಬಂದು ಸ್ಟಿಗ್ಮಾ ಮೇಲೆ ಕುತ್ಕೋಬೇಕು. ಸೊ ಅದು ಇನ್ಸೆಕ್ಟಿಂದ ಆಗಿರಬಹುದು, ವಾಟರಿಂದ ಆಗಿರಬಹುದು, ಯಾವುದೇ ಒಂದು ಮೀಡಿಯಮಿಂದ ಆಗಿರಬಹುದು, ಫಸ್ಟ್ ಪಾಲಿನೇಷನ್ ಆಗುತ್ತೆ. ಸೊ ಪಾಲಿನೇಷನ್ ಇಸ್ ದ ಫಸ್ಟ್ ಇನ್ ಎನಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ವಾ, ಫ್ಲವರಿಂಗ್ ಪ್ಲಾಂಟ್ಸಲ್ಲಿ. ಆಫ್ಟರ್ ಪಾಲಿನೇಷನ್ ಏನಾಗುತ್ತೆ? ಪಾಲಿನೇಷನಲ್ಲಿ ಪಿಸ್ಟಿಲ್ ಏನು ಸ್ಟ್ರಕ್ಚರ್ ಇತ್ತೋ ಈ ಥರ ಇದ್ರ ಮೇಲೆ ಒಂದು ಪೋಲನ್ ಗ್ರೇನ್ ಬಂದು ಕೂತ್ಕೊಂತು ಅಷ್ಟೇ. ಸೊ ಈ ಪೋಲನ್ ಗ್ರೇನ್ ಏನಾಗಬೇಕು? ಈ ಪಿಸ್ಟಿಲಿನ ಸ್ಟ್ರಕ್ಚರ್ ಒಳಗಡೆ ಹೋಗಿ ಇಲ್ಲಿರೋ ಎಗ್ ಅಥವಾ ಓವರಿಗೆ ರೀಚ್ ಆಗಬೇಕು. ಸೊ ರೀಚ್ ಆಗಿ ಏನಾಗಬೇಕು? ಫರ್ಟಿಲೈಸೇಷನ್ ಆಗಬೇಕು. ಸೊ ಸೆಕೆಂಡ್ ಸ್ಟೆಪ್ ಏನು? ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಏನು? ಸೆಕೆಂಡ್ ಸ್ಟೆಪ್ ಆಫ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಥರ್ಡ್ ಸ್ಟೆಪ್ ಏನಾಗುತ್ತೆ? ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಬರುತ್ತೆ. ಝೈಗೋಟ್ ಆಗಿ ಝೈಗೋಟಿಂದ ಎಂಬ್ರಿಯೋ ಬರುತ್ತೆ. ಎಂಬ್ರಿಯೋಯಿಂದ ಏನಾಗಬೇಕು? ಸೀಡ್ ಆಗಬೇಕು. ಸೊ ಯಾವುದು ಕರೆಕ್ಟ್ ಆನ್ಸರ್? ಫಸ್ಟ್ ಪಾಲಿನೇಷನ್ ಇರಬೇಕು. ಸೊ ಇದೆರಡು ಆಪ್ಷನ್ನ ತೆಗೆದುಬಿಡಿ. ಪಾಲಿನೇಷನ್ ಆದಮೇಲೆ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಬರಬೇಕು. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಪಾಲಿನೇಷನ್ followed by fertilization, followed by the formation of zygote, zygote to embryo, embryo to seeds. This is the process. Then next question, if a round green seeded pea plant is crossed with wrinkled yellow seeded pea plant, the seeds produced in F1 generation are. So Mendel's monohybrid cross ಕೇಳ್ತಾ ಇದ್ದಾರೆ. ಏನು ಕೇಳಿದ್ದಾರೆ? ರೌಂಡ್ ಎಲ್ಲೋ ಇರೋಂಥ ಸೀಡ್ಸು ಸ್ಪ್ರಿಂಕಲ್ ಗ್ರೀನ್ ಇರೋಂಥ ಸೀಡ್ಸ್ ಜೊತೆ ಕ್ರಾಸ್ ಮಾಡಿದಾಗ F1 ಜನ್ರೇಷನಲ್ಲಿ ಯಾವ ಥರ ಬರುತ್ತೆ? ಸೊ ಇದು ಸಾಲ್ವ್ ಮಾಡಿದ್ದೀವಿ. ಇದ್ರ ಮೇಲೆ ಕ್ವೆಶನ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಮಕ್ಕಳೇ. ಸೊ ಇದು F1 ಜನ್ರೇಷನು, ಇದೇನು ಗ್ಯಾಮೆಟ್ಸ್ ಇದು. ಸೊ ಇಲ್ಲಿ RR ಆ್ಯಂಡ್ YY. ಸೊ ಇದೇನಾಯಿತು? ರೌಂಡ್ ಎಲ್ಲೋ ಬರುತ್ತೆ. F1 ಜನ್ರೇಷನಲ್ಲಿ ರೌಂಡ್ ಎಲ್ಲೋ ಸೀಡ್ಸ್ ಬಂತು. ಸೊ ರೌಂಡ್ ಆ್ಯಂಡ್ ಎಲ್ಲೋ ಸೀಡ್ಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ಮೆಂಡಲ್ಸ್ monohybrid cross ಇದು. Then coming to next question, the blood vessels that carry blood from all parts of the human body to the heart. So ಎಲ್ಲ ಪಾರ್ಟ್ಸಿಂದ ಹಾರ್ಟ್ಗೆ ತೊಗೊಂಡು ಬರುವಂತಹ ಬ್ಲಡ್ ವೆಸಲ್ ನೇಮ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಪಾರ್ಟ್ಸಿಂದ ಅಂದರೆ ಅದೇನಾಗುತ್ತೆ? ಎಲ್ಲ ಪಾರ್ಟ್ಸಿಂದನೂ ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನೇ ತೊಗೊಂಡು ಬರಬೇಕಲ್ವಾ. ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಎಲ್ಲ ಪಾರ್ಟ್ಸ್ಗೂ ಅಂತ ಕೇಳ್ತಾ ಇದ್ರು, ಅಂದರೆ ಟು ಆಲ್ ಪಾರ್ಟ್ಸ್ ಅಂತ ಕೇಳ್ತಾ ಇದ್ರು. ಇಲ್ಲಿ ಫ್ರಮ್ ಆಲ್ ಪಾರ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನು? ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡೋದು ಯಾವುದು? ವೇನ್ಸ್ ಆಗಿರುತ್ತೆ. ಆಲ್ ಪಾರ್ಟ್ಸ್ ಅಂತ ಕೇಳಿದಿದ್ರೆ ಎಲ್ಲ ಪಾರ್ಟ್ಸ್ಗೂ ಹಾರ್ಟಿಂದ ತೊಗೊಂಡೋಗುವಂಥದ್ದು ಯಾವುದಾಗುತ್ತೆ? ಆರ್ಟರೀಸ್ ಆಗುತ್ತೆ. ಸೊ ವೆರಿ ವೆರಿ ಸಿಂಪಲ್. ದೆನ್ ನೆಕ್ಸ್ಟ್ ಕ್ವೆಶನ್ ಏನು? ಪ್ಲಾಂಟ್ಸ್ ಕ್ಯಾನ್ ಗೆಟ್ ರಿಡ್ ಆಫ್ ಎಕ್ಸೆಸ್ ವಾಟರ್ ಬೈ ದಿಸ್ ಪ್ರಾಸೆಸ್. ಸೊ ಪ್ಲಾಂಟ್ಸು ಹೇಗೆ ಎಕ್ಸ್ಕ್ರೀಟ್ ಮಾಡುತ್ತೆ ಎಕ್ಸೆಸ್ ಆಫ್ ವಾಟರನ್ನು ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್ ಅಲ್ವಾ. ಇಲ್ಲಿ ಫೋಟೋಸಿಂಥಸಿಸ್ ಅಂದ್ರೆ ಏನು? ಇಟ್ಸ್ ಎ ಪ್ರಿಪರೇಷನ್ ಆಫ್ ಫುಡ್ ಬೈ ಯೂಸಿಂಗ್ ವಾಟರ್, ಕಾರ್ಬನ್ ಡೈಆಕ್ಸೈಡ್, ಸನ್ಲೈಟ್. ಬಟ್ ರೆಸ್ಪಿರೇಷನ್ ಅಂದರೆ ಏನು? ದಟ್ ಇಸ್ ಡಿಫ್ರೆಂಟ್. ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಫುಡ್ಡನ್ನ ಬ್ರೇಕ್ ಮಾಡುವಂಥ ಪ್ರಾಸೆಸ್ಸು. ಟ್ರಾನ್ಸ್ಪಿರೇಷನ್ ಅಂದರೆ ಏನು? ಇಲ್ಲಿ ಏನಾಗುತ್ತೆ? ವಾಟರ್ ಎಕ್ಸೆಸ್ ಏನಿರುತ್ತೆ ಅದನ್ನು ಇಟ್ ಹ್ಯಾಸ್ ಟು ಸೆಂಡ್ ಔಟ್. ಆ ಪ್ರಾಸೆಸ್ಗೆ ಟ್ರಾನ್ಸ್ಪಿರೇಷನ್. ಟ್ರಾನ್ಸ್ಲೊಕೇಶನ್ ಅಂದರೆ ಏನು? ಸಾಲಿಬಲ್ ಮಟೀರಿಯಲ್ಸು ವಾಟರಿಂದ ಮೂವ್ ಆಗುವಂಥದ್ದು ಪ್ಲಾಂಟ್ಸಲ್ಲಿ ಟ್ರಾನ್ಸ್ಲೊಕೇಶನ್ ಅಂತ ಹೇಳ್ತೀವಿ. ದೆನ್ ದ ಗ್ಯಾಪ್ ಬಿಟ್ವೀನ್ ಟೂ ನ್ಯೂರಾನ್ಸ್ ಇಸ್ ಕಾಲ್ಡ್. ಸೊ ಎರಡು ನ್ಯೂರಾನಿನ ಮಧ್ಯದ ಜಂಕ್ಷನ್ಗೆ ಏನು ಹೇಳ್ತೀವಿ? ಸಿನಾಪ್ಸ್ ಅಂತ ಹೇಳ್ತೀವಿ. ಡೆಂಡ್ರೈಡ್ ಅಂದರೆ ಗೊತ್ತು, ದಟ್ ಇಸ್ ಡಿಫ್ರೆಂಟ್. ಇವಾಗ ತಾನೇ ನೋಡಿದ್ವಿ, ಆಕ್ಸಾನ್ ಬೇರೆ, ಸೆಲ್ ಬಾಡಿ ಬೇರೆ. ಬಟ್ ಒಂದು ನ್ಯೂರಾನ್ಗೂ ಇನ್ನೊಂದು ನ್ಯೂರಾನ್ಗೂ ಮಧ್ಯದಲ್ಲಿ ಇರೋಂಥ ಗ್ಯಾಪಿಗೆ ಏನು ಹೇಳ್ತೀವಿ? ಸಿನಾಪ್ಸ್ ಅಂತ ಕರಿತೀವಿ. ದೆನ್ the embryo gets nutrition from the mother's blood with the help of a special part called. So fallopian tube alla. Fallopian tube is just a structure in the female reproductive system which will carry the egg from ovary to uterus alva. Ovary is the part where the egg is produced. Uterus is the part which is meant for carrying the baby. And what is this? Placenta is a structure which is between the mother and child or infant,
ವೇರ್ ದ ನ್ಯೂಟ್ರಿಷನ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಆರ್ ಎಕ್ಸ್ಚೇಂಜ್ಡ್. ಯೂಶಲಿ ಮದರಿಂದ ಏನಾಗುತ್ತೆ, ಬೇಬಿಗೆ ಹೋಗುತ್ತೆ ನ್ಯೂಟ್ರಿಷನ್ ಎಲ್ಲಾನು. ಸೊ ಅಂಥ ಪಾರ್ಟಿಗೆ ಏನು ಹೇಳ್ತೀವಿ, ಪ್ಲಾಸೆಂಟಾ ಅಂತ ಹೇಳ್ತೀವಿ. ದ ಕಾಮನ್ ಪ್ಯಾಸೇಜ್ ಫಾರ್ ಬೋತ್ ಸ್ಪರ್ಮ್ಸ್ ಆ್ಯಂಡ್ ಯೂರಿನ್ ಇನ್ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಯೂರೆಥ್ರಾ ಇಸ್ ಅ ಕಾಮನ್ ಪಾರ್ಟ್ ವಿಚ್ ವಿಲ್ allow the passage of both sperms and urine. So urethra is the answer for this question. ವಾಸ ಡಿಫ್ರೆನ್ಸ್ ಅಲ್ಲ, ಯೂರಿನರಿ ಬ್ಲ್ಯಾಡರ್ ಅಲ್ಲ. ಯೂರಿನರಿ ಬ್ಲ್ಯಾಡರ್ ಏನಾಗುತ್ತೆ, ಬರೀ ಯೂರಿನ್ ಸ್ಟೋರ್ ಆಗಿರುತ್ತೆ ಅಷ್ಟೇ. ಸೊ ದ ಅಟ್ಮಾಸ್ಫಿರಿಕ್ ಲೇಯರ್ ದಟ್ ಅಬ್ಸರ್ವ್ಸ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಕಮಿಂಗ್ ಫ್ರಮ್ ದ ಸನ್ಲೈಟ್ ಇಸ್ ಮೇಡ್ ಅಪ್ ಆಫ್ ದಿಸ್ ಮಾಲಿಕ್ಯೂಲ್. ಸೊ ಯಾವೊಂದು ಅಟ್ಮಾಸ್ಫಿಯರಿಕ್ ಲೇಯರು ಸನ್ನಿಂದ ಬರುವಂಥ ಹಾನಿಕಾರಕ ಯು ವಿ ರೇಸನ್ನು ತಡೆದು ಹಿಡಿದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತು, ಅದು ಓಝೋನ್ ಅಲ್ವಾ. ಓಝೋನ್ ಲೇಯರ್ ಬಗ್ಗೆ ತುಂಬ ಓದಿರ್ತೀರ. ಓಝೋನ್ ಇಸ್ ದ ಲೇಯರ್ ವಿಚ್ ಹ್ಯಾಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ O3. 3 ಆಕ್ಸಿಜನ್ ಮಾಲಿಕ್ಯೂಲ್ಸಿಂದ ಮಾಡಲ್ಪಟ್ಟಂತಹ ಲೇಯರ್ ಆದಂಥ ಓಝೋನ್ ಮಾಲಿಕ್ಯೂಲು ಅಟ್ಮಾಸ್ಫಿಯರಿಕ್ ಲೇಯರ್ ಆಗಿರುತ್ತೆ. ಆ ಲೇಯರಿಂದ ಏನಾಗುತ್ತೆ, ನಮಗೆ ಯು ವಿ ರೇಡಿಯೇಷನಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಆನ್ಸರ್ ಏನು, O3. ಓಝೋನ್ ಅಂತ ಕೊಟ್ಟಿಲ್ಲ, O3 ಅಂತ ಕೊಟ್ಟಿದ್ದಾರೆ. ಸೊ ಇನ್ ಹ್ಯೂಮನ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ವೈರಲ್ ಇನ್ಫೆಕ್ಷನ್ ಈಸ್. ಸೊ ಇಲ್ಲಿ ಏನು, ಯಾವ ಒಂದು ಡಿಸೀಸ್ ಕೇಳ್ತಾ ಇದ್ದಾರೆ, ವೈರಲ್ ಇನ್ಫೆಕ್ಷನ್. ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನೋಡಿದ್ವಿ, ಇಲ್ಲಿ ವೈರಲ್ ಇನ್ಫೆಕ್ಷನ್ ಅಂತ ಕೇಳಿರೋದ್ರಿಂದ ಏಡ್ಸ್ ಇಸ್ ದ ಆನ್ಸರ್ ಫಾರ್ ದಿಸ್. Coming to next question, in plants the major function of xylem is the transportation of water. So xylem ಏನಾಗುತ್ತೆ, ವಾಟರ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅಮೈನೋ ಆಸಿಡ್ಸ್ ಎಲ್ಲಾನು ವಾಟರಲ್ಲೇ ಡಿಸಾಲ್ವ್ ಆಗಿರೋಂಥದ್ದು. ಆ್ಯಂಡ್ ಫುಡ್ ಏನಾಗುತ್ತೆ, ಫ್ಲೋಯಮಿಂದ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಆಕ್ಸಿಜನ್ ಹೇಗೆ ಎಕ್ಸ್ಚೇಂಜ್ ಆಗುತ್ತೆ ಪ್ಲಾಂಟ್ಸಲ್ಲಿ ಮಕ್ಕಳೇ, ಸೊ ನಾವು ಓದಿರ್ತೀವಿ ಫೋಟೋಸಿಂಥಸಿಸ್ ಪ್ರಾಸೆಸ್ಸಲ್ಲೇ ಆಕ್ಸಿಜನ್ನು ಎಕ್ಸ್ಚೇಂಜ್ ಆಗುತ್ತೆ. ಸೊ ಆಕ್ಸಿಜನ್ ಹೇಗೆ ಎಕ್ಸ್ಚೇಂಜ್ ಆಗುತ್ತೆ ಪ್ಲಾಂಟ್ಸಲ್ಲಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಎನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಜಿಯೋಟ್ರೋಫಿಸಮ್. ಸೊ ಜಿಯೋಟ್ರೋಫಿಸಮ್ ಅಂದರೆ ಏನು, ಗ್ರಾವಿಟಿ ಕಡೆಗೆ ಪ್ಲಾಂಟಿನ ಮೂಮೆಂಟ್ ಆಗುವಂಥದ್ದು, ಅಂದರೆ ಭೂಮಿ ಕಡೆಗೆ ಆಗಬೇಕು. ಸೊ ಪಾಸಿಟಿವ್ ಅಂದರೆ ಗ್ರಾವಿಟಿ ಟುವರ್ಡ್ಸ್ ಆಗಬೇಕು, ನೆಗೆಟಿವ್ ಅಂದರೆ ಏನು, ಅಗೇನ್ಸ್ಟ್ ದ ಗ್ರಾವಿಟಿ ಆಗಬೇಕು. ಸೊ ಇಲ್ಲೇನು, ಗ್ರೋತ್ ಆಫ್ ಶೂಟ್ ಟೋಟಲ್. ಸೊ ಎಕ್ಸಾಕ್ಟ್ಲಿ ಶೂಟ್ ಯಾವ ಕಡೆಗೆ ಗ್ರೋತ್ ಆಗುತ್ತೆ, ಸೊ ಇದು ರೂಟ್ ಸಿಸ್ಟಮ್ಮು ಅಂತ ಹೇಳಿದ್ರೆ, ಇದು ರೂಟ್ ಸಿಸ್ಟಮ್ಮು ಒಂದು ಪ್ಲಾಂಟ್ದು, ಇದು ಶೂಟ್ ಸಿಸ್ಟಮ್ಮು. ಸೊ ಶೂಟ್ ಏನಾಗ್ತಾ ಇದೆ, ಅಗೇನ್ಸ್ಟ್ ದ ಗ್ರಾವಿಟಿ ಹೋಗ್ತಾ ಇದೆ. ರೂಟ್ ಏನಾಗ್ತಾ ಇದೆ, ಟುವರ್ಡ್ಸ್ ದ ಗ್ರಾವಿಟಿ ಹೋಗ್ತಾ ಇದೆ. ಪಾಸಿಟಿವ್, ಇದು ನೆಗೆಟಿವ್ ಜಿಯೋಟ್ರೋಫಿಸಮ್. ಸೊ ಇಲ್ಲಿ ಗ್ರೋತ್ ಆಫ್ ರೂಟ್ಸ್ ಇನ್ ಟು ಡೀಪ್ ಸಾಯಿಲ್. ಸೊ ದಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಜಿಯೋಟ್ರೋಫಿಸಮ್. ಶೂಟ್ ಏನಾಗುತ್ತೆ, ನೆಗೆಟಿವ್ ಜಿಯೋಟ್ರೋಫಿಸಮ್ಗೆ ಎಕ್ಸಾಂಪಲ್. ಗ್ರೋತ್ ಆಫ್ ಟೆಂಡಲ್ಸ್ ಆ್ಯಂಡ್ ಕ್ರೀಪರ್ಸ್ನು ಅಪ್ವರ್ಡ್ ಗ್ರೋತ್ ಆಫ್ ರೂಟ್ಸ್ ಏನಾಗುತ್ತೆ, ಅದು ಅಷ್ಟೇ ಆಗೋದಿಲ್ಲ. ಸೊ ಎಲ್ಲ ಆಪೋಸಿಟ್. ಸೊ ಪ್ರೈಮರಿ ಕನ್ಸ್ಯೂಮರ್ ಇನ್ ಎನಿ ಫುಡ್ ಚೈನ್ಸ್ ಆರ್ ಆಲ್ವೇಸ್. ಸೊ ಪ್ರೈಮರಿ ಕನ್ಸ್ಯೂಮರ್ ಅಂದರೆ ಏನು, ಫಸ್ಟ್ ಪ್ರೊಡ್ಯೂಸರ್ ಯಾವುದಾಗುತ್ತೆ, ಯಾವಾಗ್ಲೂ ಪ್ಲಾಂಟ್ಸೇ ಆಗಿರುತ್ತೆ ಅಲ್ವಾ. ಪ್ಲಾಂಟ್ಸ್ ಏನಾಗುತ್ತೆ, ಪ್ರೊಡ್ಯೂಸರ್ ಅಂದರೆ ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಯಾವುದೆಲ್ಲ ಫುಡ್ ಪ್ರಿಪೇರ್ ಮಾಡುತ್ತೆ ಅದು ಪ್ರೊಡ್ಯೂಸರ್ ಆಗುತ್ತೆ. ಸೊ ಪ್ರೊಡ್ಯೂಸರಿಂದ ಏನಾಗಬೇಕು, ಪ್ಲಾಂಟ್ಸ್ನ ಯಾವುದು ತಿನ್ನುತ್ತೆ ಅದು ಪ್ರೈಮರಿ ಕನ್ಸ್ಯೂಮರ್ ಆಗುತ್ತೆ ಅಲ್ವಾ. ಅದೇ ಪ್ರೈಮರಿ ಕನ್ಸ್ಯೂಮರ್ ಆಗಬೇಕು. ಸೊ ಇಲ್ಲಿ ಯಾವುದು, ಹರ್ಬಿವೋರ್ ಅಂದರೆ ಪ್ಲಾಂಟನ್ನು ತಿನ್ನುವಂಥ ಎಲ್ಲ ಆರ್ಗ್ಯಾನಿಸಮ್ಮೂ herbivores ಆಗುತ್ತೆ. ಸೊ herbivore is always the primary consumer in any food chain alva. Very simple. Then coming to next question, a person immediately starts running soon after observing a snake. The correct transmission path of reflex impulse in this situation. So reflexes ಹೇಗಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ರಿಸೆಪ್ಟಾರ್ ಇರಬೇಕು. ಇಲ್ಲೇನು ಇದಕ್ಕೆ ಎಕ್ಸ್ಪ್ಲನೇಷನ್ ಒಂದು ಡಯಾಗ್ರಾಮ್ ಇದೆ ಮಕ್ಕಳೇ. ಸೊ ಯಾವುದಾದ್ರೂ ಒಂದು ಬಿಸಿ ಪದಾರ್ಥ ಇರುತ್ತೆ, ಬಿಸಿದು ಒಂದು ಪಾತ್ರೆ ಇಟ್ಟಿರ್ತೀವಿ, ಅದನ್ನ ಮುಟ್ಟಿದ ತಕ್ಷಣ ಏನಾಗುತ್ತೆ, ರಿಸೆಪ್ಟರ್ಸ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಸ್ಕಿನ್ ಅದು ಆಕ್ಟಿವೇಟ್ ಆಗುತ್ತೆ. ಅದಾಗಿದ ತಕ್ಷಣವೇ ಸೆನ್ಸರಿ ನ್ಯೂರೋನಿಂದ ಹೋಗಿ ಡೈರೆಕ್ಟಾಗಿ ಸ್ಪೈನಲ್ ಕಾರ್ಡ್ಗೆ ಹೋಗುತ್ತೆ. ಸ್ಪೈನಲ್ ಕಾರ್ಡ್ ಏನು, ರಿಲೈ ನ್ಯೂರೋನ್ ಆಗುತ್ತೆ. ಸೊ ಸ್ಪೈನಲ್ ಕಾರ್ಡಿಂದ ಏನಾಗುತ್ತೆ, ಮೋಟರ್ ನ್ಯೂರೋನ್ಸ್ ಆಕ್ಟಿವೇಟ್ ಆಗಿ ತಕ್ಷಣ ಕೈ ಎತ್ಕೊಂಡ್ಬಿಡ್ತೀವಿ. ಸೊ ಆನ್ಸರ್ ಫಾರ್ ದಿಸ್ ಇಸ್ ರಿಸೆಪ್ಟಾರಿಂದ ಸೆನ್ಸರಿ ನ್ಯೂರೋನ್ಗೆ ಹೋಗಬೇಕು. ಇಲ್ಲಿ ಬ್ರೈನ್ ಬರೋದೇ ಇಲ್ಲ, ಯಾಕಂದರೆ ರಿಫ್ಲೆಕ್ಸಸ್ಗೆ ಸ್ಪೈನಲ್ ಕಾರ್ಡ್ ಮಾತ್ರ ಇರುವಂಥದ್ದು ಅಲ್ವಾ. ಸೊ ಎಫೆಕ್ಟಾರು ಬರೋದಿಲ್ಲ, ಫಸ್ಟ್ ರಿಸೆಪ್ಟಾರ್ ಬರುತ್ತೆ. ಸೊ ಎಫೆಕ್ಟಾರ್ ಲಾಸ್ಟಲ್ಲಿ ಬರುವಂಥದ್ದು, ಮೋಟಾರ್ ನ್ಯೂರೋನ್ ಆದಮೇಲೆ ಬರುವಂಥದ್ದು ಎಫೆಕ್ಟಾರ್ ಆಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. In humans, the testes are located outside the lower abdomen in the scrotum because ಯಾಕೆ ಟೆಸ್ಟಿಸು ಆಚೆ ಇರುತ್ತೆ ಸ್ಕ್ರೋಟಮ್ ಅಲ್ಲಿ ಅಂತ ಹೇಳಿದ್ರೆ, ಸ್ಪರ್ಮೆಟೋಜೆನೆಸಿಸ್ ಅಥವಾ ಸ್ಪರ್ಮ್ ಸಿಂಥಸಿಸ್ ಆಗಬೇಕು ಅಥವಾ ಸ್ಪರ್ಮ್ ಜನರೇಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾರ್ಮಲ್ ಬಾಡಿ ಟೆಂಪರೇಚರ್ಗಿಂತ ಸ್ವಲ್ಪ ಕಡಿಮೆ 2 to 5 ಡಿಗ್ರಿ ಸೆಲ್ಸಿಯಸ್ಸು
ಕಡಿಮೆ 2 to 5 ಡಿಗ್ರಿ ಏನಾಗಬೇಕು, ಕಡಿಮೆ ಟೆಂಪರೇಚರ್ ಇರಬೇಕು. ಸೊ ಏನು, ಟು ಮೇಂಟೈನ್ ದ ಟೆಂಪರೇಚರ್ ರಿಕ್ವೈರ್ಡ್ ಫಾರ್ ಸ್ಪರ್ಮ್ ಪ್ರೊಡಕ್ಷನ್. To protect testes from mechanical shock, no. To increase the production of sperm, no. To maintain the secretion of testosterone hormone, no. Indeed, it will maintain the temperature which is useful for the production of sperm. Sperm synthesis ke ಬೇಕಾದಂತಹ ಟೆಂಪರೇಚರ್ನ ಅದು ಮೇಂಟೈನ್ ಮಾಡ್ತಾ ಇದೆ. ನೆಕ್ಸ್ಟ್ ಕ್ವೆಶನ್ ಏನಿದೆ, ಬಯಾಲಜಿಕಲ್ ಪ್ರಾಸೆಸ್ ದಟ್ ಹ್ಯಾಸ್ ಬೀನ್ ಶೋನ್ ಇನ್ ದ ಡಯಾಗ್ರಾಮ್. ಸೊ ಒಂದು ಬಯಾಲಜಿಕಲ್ ಪ್ರಾಸೆಸ್ನ ತೋರಿಸಿದ್ದಾರೆ. ಸೊ ಏನದು ಅಂತ ಹೇಳಿದ್ರೆ, ಪ್ಲೆನೇರಿಯಾ ಸ್ಟ್ರಕ್ಚರ್. ಇದು ಯಾತ್ರ ಸ್ಟ್ರಕ್ಚರ್, ಇದು ಪ್ಲೆನೇರಿಯಾ ಸ್ಟ್ರಕ್ಚರು. ಪ್ಲೆನೇರಿಯಾದಲ್ಲಿ ಏನಾಗ್ತಾ ಇದೆ, ರೀಜನರೇಷನ್ ಆಫ್ ಟಿಶ್ಯೂ ಅನ್ನ ನೋಡ್ತೀರಾ. ಹೇಗಾಗುತ್ತೆ, ಒಂದು ಪ್ಲೆನೇರಿಯಾನ ಕಂಪ್ಲೀಟಾಗಿ ಕಟ್ ಮಾಡಿದ್ರೆ, ನೀವು ಎಷ್ಟು ಕಟ್ ಮಾಡ್ತೀರಾ ಅಷ್ಟು ಆರ್ಗ್ಯಾನಿಸಮ್ಸ್ ಆಗಿ ಅದು ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ರೀಜನರೇಷನ್. ಇಲ್ಲೇನಾಗ್ತಾ ಇದೆ, ಪ್ರೊಡಕ್ಷನ್ ಆಫ್ ಪ್ರೋಜನೀಸ್ ಬೈ ಫ್ರಾಗ್ಮೆಂಟೇಷನ್. ನೋ, ಫ್ರಾಗ್ಮೆಂಟೇಷನ್ ಆಗ್ತಾ ಇಲ್ಲ. ಪ್ರೊಡಕ್ಷನ್ ಆಫ್ ಪ್ರೋಜನೀಸ್ ಬೈ ಮಲ್ಟಿಪಲ್ ಫಿಷನ್ ಮೆಥಡ್. ನೋ, ಇನ್ಫ್ಯಾಕ್ಟ್ ರೀಜನರೇಷನ್ ಆಫ್ ಟಿಶ್ಯೂಸ್ ಬೈ ಡೆವಲಪ್ಮೆಂಟ್ ಇನ್ ಸ್ಪೆಷಲೈಸ್ ಸೆಲ್ಸ್. ಸೊ ಏನಾಗ್ತದೆ, ರೀಜನರೇಷನ್ನ ನೋಡ್ತಾ ಇದ್ದೀರಾ. ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಬೈ ವೆಜಿಟೇಟಿವ್ ಪ್ರಾಪಗೇಷನ್ ಅಲ್ಲ, ಬಟ್ ದಿಸ್ ಇಸ್ ಆಲ್ಸೋ ಅನ್ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ವಿಚ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ರೀಜನರೇಷನ್ ಆಫ್ ಟಿಶ್ಯೂಸನ್ನು ಈ ಒಂದು ಡಯಾಗ್ರಾಮಲ್ಲಿ ಪ್ಲೆನೇರಿಯಾ ಸ್ಟ್ರಕ್ಚರಲ್ಲಿ ನೋಡ್ತಾ ಇದ್ದೀರಾ. Then an illustration for reflex action among the following is. ಸೊ ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ಏನು, ಇವಾಗ ತಾನೇ ನಾವು ಒಂದು ನೋಡಿದ್ವಿ ಕ್ವೆಶನ್ನು. ಏನಾದರೂ ಒಂದು ಬಿಸಿ ಪದಾರ್ಥವನ್ನು ಅಥವಾ ಏನಾದರೂ ಒಂದು ಸ್ನೇಕನ್ನು ನೋಡಿದ ತಕ್ಷಣ ಬಾಡಿ ಸಡನ್ನಾಗಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ. ಸೊ ಬ್ರೈನ್ ಇಸ್ ನಾಟ್ ಅ ಸೆಂಟರ್ ಫಾರ್ ರಿಫ್ಲೆಕ್ಸ್ ಆ್ಯಕ್ಷನ್. ಸ್ಪೈನಲ್ ಕಾರ್ಡ್ ಆಗಿರುತ್ತೆ. ಇಲ್ಲಿ ಯಾವುದು, ಮೂವಿಂಗ್ ಎ ಚೇರ್, ನೋ. ಫೀಲಿಂಗ್ ದ ಟೇಸ್ಟ್, ನೋ. ವಿಡ್ರಾಯಲ್ ಆಫ್ ಹ್ಯಾಂಡ್ಸ್ ಬ್ಯಾಕ್ ವೆನ್ ಅನ್ನೋಯಿಂಗ್ಲಿ ಟಚ್ ಎ ಹಾಟ್ ಪ್ಯಾನ್. ಸೊ ಡೇಂಜರ್ ಇರಬೇಕಾದ್ರೆ ಬಾಡಿಯಲ್ಲಿ ಅಥವಾ ಸಡನ್ನಾಗಿ ರಿಫ್ಲೆಕ್ಸಸ್ ಆದಾಗ ಆ ಒಂದು ಪ್ರಾಸೆಸ್ಗೆ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಕ್ಲಾಪಿಂಗ್ ಅಟ್ ದ ಎಂಡ್ ಆಫ್ ದ ಫಂಕ್ಷನ್, ನೋ, ದಟ್ ಇಸ್ ಅ ನಾರ್ಮಲ್ ರೆಸ್ಪಾನ್ಸ್. ಬಟ್ ಇಲ್ಲಿ ರಿಫ್ಲೆಕ್ಸಸ್ ಅಂದರೆ ಸಡನ್ನಾಗಿ ಆಗುವಂಥದ್ದು. ದೆನ್ pea plant with round seeds crossed with pea plant with wrinkle seeds. The percentage of plants that are having RR genetic makeup. ಸೊ ಇಲ್ಲಿ ಏನು ಕೇಳಿದ್ದಾರೆ, ರೌಂಡ್ ಸೀಡ್ಸ್ ಅಂತೆ. ರೌಂಡ್ ಸೀಡ್ಸನ್ನ ಏನು ಮಾಡ್ತಾ ಇದ್ದಾರೆ, ರಿಂಕಲ್ ಸೀಡ್ಸ್ ಜೊತೆಗೆ ಕ್ರಾಸ್ ಮಾಡ್ತಾ ಇದ್ದಾರೆ. ಸೊ F2 ಜನ್ರೇಷನಲ್ಲಿ ಕೇಳ್ತಿರೋದು ಇದನ್ನು. ಸೊ ಇಲ್ಲೇನು, ಫಸ್ಟ್ F1 ಜನ್ರೇಷನ್ ಬರಿಬೇಕು. ಇದು P1 ಜನ್ರೇಷನ್ ಅಲ್ವಾ. ಸೊ P1 ಜನ್ರೇಷನಲ್ಲಿ ಏನಾಯಿತು, ಗ್ಯಾಮೆಟ್ಸ್ ಬಂತು. ಸೊ ಗ್ಯಾಮೆಟ್ ಬಂದಾಗ ಏನಾಯಿತು, ಇಲ್ಲಿ F1 ಜನ್ರೇಷನಲ್ಲಿ ಇದು ಎರಡೂ ಸೇರಿಕೊಂಡು RR ಆಯಿತು. ಸೊ ದಿಸ್ ಇಸ್ F1 ಜನ್ರೇಷನ್ ವಿಚ್ ಇಸ್ ರೌಂಡ್ ಅಲ್ವಾ. ಈಗ F2 ಜನ್ರೇಷನ್ ಅಂದರೆ F1 ಜನ್ರೇಷನ್ನ ನಾನು ಏನು ಮಾಡಬೇಕು, ಸೆಲ್ಫಿಂಗ್ ಮಾಡಬೇಕು. ಸೆಲ್ಫಿಂಗ್ ಅಂದರೆ ಸೇಮನ್ನು 2 ಸಲ ತೊಗೊಂಡು ಬರಿಬೇಕು. ಸೊ RR. ಸೊ F1 ಹೈಬ್ರಿಡನ್ನ ಸೇಮನ್ನ ಜೊತೆ ಜೊತೆ ಮಾಡ್ತಾ ಇದ್ದೀವಿ. ಸೊ ಇಲ್ಲೇನಾಯಿತು, 4 ಟೈಪ್ಸ್ ಆಫ್ ಗ್ಯಾಮೆಟ್ಸ್, 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಈಚ್ ಬಂತು ಅಲ್ವಾ. ಸೊ ಇಲ್ಲೇನಾಯಿತು, ಫಸ್ಟ್ ಇದು ಎರಡೂ ಸೇರಿತು RR ಆಗುತ್ತೆ. ಸೆಕೆಂಡ್ ಇದು ಮತ್ತು ಇದು ಬಂತು ವಿಚ್ ಇಸ್ R and R. ಸೆಕೆಂಡ್ ದಿಸ್ ಆ್ಯಂಡ್ ದಿಸ್ which is R and R. At last it is wrinkle seeds, R and R. ಸೊ ಏನು ಕೇಳ್ತಾ ಇದ್ದಾರೆ, RR ಎಷ್ಟಾಯಿತು ಅಂತ ಹೇಳಿದ್ರೆ, ಔಟ್ ಆಫ್ 100 ಜಸ್ಟ್ 25% ಮಾತ್ರ R and R, ದಟ್ ಇಸ್ ರೌಂಡ್ ಬಂತು ಅಲ್ವಾ. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ 25. ಸೊ ಇಲ್ಲೇನಾದರೂ ಇವರು R and R ಇದನ್ನೇನಾದರೂ ಕೇಳಿಬಿಟ್ಟಿದ್ರೆ ಅವಾಗ 50% ಅಂತ ಬರಿಬೇಕು. ಇದೇನು 25%. ಸೊ 25 + 25 + 50 ಏನಾಯಿತು, ಟೋಟಲ್ 100 ಆಗಬೇಕು. ಸೊ ಇಲ್ಲಿ 50% ಆಫ್ R and R, ಬಟ್ ಅವ್ರು ಕೇಳ್ತಿರೋದು RR, ಎರಡು ಕ್ಯಾಪಿಟಲ್ R. ಸೊ ಇಟ್ ಇಸ್ ಜಸ್ಟ್ 25%. ವೆರಿ ವೆರಿ ಸಿಂಪಲ್ ಮ್ಯಾಥ್ಸ್. ದೆನ್ ದ ಟೈಪ್ ಆಫ್ ರೀಪ್ರೊಡಕ್ಷನ್ ಯೂಸಿಂಗ್ ಡ್ಯೂರಿಂಗ್ ಪ್ಲಾಸ್ಮೋಡಿಯಮ್ ಈಸ್. ಸೊ ಯಾವ ಥರದ ಒಂದು ರೀಪ್ರೊಡಕ್ಷನ್ನು ಇನ್ ಪ್ಲಾಸ್ಮೋಡಿಯಮ್ ವಿಲ್ ಸಿ ಈಸ್ ದಟ್ ಇಟ್ಸ್ ಮಲ್ಟಿಪಲ್ ಫಿಷನ್ ಅಲ್ವಾ. ಮಲ್ಟಿಪಲ್ ಫಿಷನ್ಗೆ ಇದು ಎಕ್ಸಾಂಪಲ್. ದೆನ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಇಟ್ ಈಸ್ ಅ ಕೈಂಡ್ ಆಫ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಸೊ ಪೈರುವೇಟು ಮಸಲ್ ಸೆಲ್ಲಲ್ಲಿ ಏನಾಗುತ್ತೆ, ವಾಟ್ ಇಸ್ ದ ಎಕ್ಸ್ ಹಿಯರ್ ಅಂತ. ಸೊ ಪೈರುವೇಟ್ ಏನಾಗುತ್ತೆ ಮಸಲ್ ಸೆಲ್ಲಲ್ಲಿ, ವೇರ್ ದೇರ್ ವಿಲ್ ಬಿ ಆಕ್ಸಿಜನ್ ಡಿಫಿಷಿಯನ್ಸಿ. ಸೊ ಇಲ್ಲಿ ಆಕ್ಸಿಜನ್ ಅಂದರೆ O2 ಇರೋದಿಲ್ಲ. ಸೊ ಏನಾಗುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಆಗುತ್ತೆ ಅಲ್ವಾ. ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಎನರ್ಜಿ ಆಗುತ್ತೆ. ನಿಮ್ಗೆ ಗೊತ್ತು, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಯಿತು, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮೈಟೋಕಾಂಡ್ರಿಯಾದಲ್ಲಿ ಆಗುವಂಥದ್ದು
ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ಬಂತು. ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆಗೋಯ್ತು ಪೈರುವೇಟ್ ಅಲ್ವಾ. ಸೊ ಗ್ಲೂಕೋಸ್ ಪೈರುವೇಟ್ ಮತ್ತೆ ಕಂಪ್ಲೀಟ್ ಆಗಿ ಆಕ್ಸಿಜನ್ ಪ್ರೆಸೆನ್ಸ್ ಅಲ್ಲಿ ಕೊಡುತ್ತೆ. ಬಟ್ ಇನ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇನ್ ಮಸಲ್ ಸೆಲ್ ವಾಟ್ ವಿಲ್ ಹ್ಯಾಪನ್, ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಎನರ್ಜಿ ಕೊಡುತ್ತೆ. ಇನ್ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಇಥನಾಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ ಕೊಡುವಂಥದ್ದು. ಸೊ ಇಲ್ಲಿ ಮಸಲ್ ಸೆಲ್ ಅಂತ ಕೊಟ್ಟಿರೋದ್ರಿಂದ ಲ್ಯಾಕ್ಟಿಕ್ ಆಸಿಡ್, ದಿಸ್ ಇಸ್ ನಾಟ್ ಎನರ್ಜಿ, ದಿಸ್ ಇಸ್ ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ ಕೊಡ್ತಾ ಇದೆ. ಸೊ ಲ್ಯಾಕ್ಟಿಕ್ ಆಸಿಡ್ ಯಾವುದು? ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. And coming to next question, observe the female reproductive structure given in figure A and figure B. Correct statement related to these figures are, these figure is ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಏನು, ನಾರ್ಮಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೆಕೆಂಡಲ್ಲಿ ಏನಾಗಿದೆ, ಫ್ಯಾಲೋಪಿಯನ್ ಟ್ಯೂಬನ್ನ ಕಟ್ ಮಾಡಿದ್ದಾರೆ. ಸೊ ಏನಾಗುತ್ತೆ, ಸೆಕೆಂಡಲ್ಲಿ ಯಾವುದೇ ಥರದಂಥ ಫರ್ಟಿಲೈಸೇಷನ್ ಆಗೋದಿಲ್ಲ. ಯಾಕಂದರೆ ಫ್ಯಾಲೋಪಿಯನ್ ಟ್ಯೂಬನ್ನೇ ಕಟ್ ಮಾಡಿದಾಗ ಏನಾಗುತ್ತೆ, ಟ್ಯೂಬನ್ನ ಕಟ್ ಮಾಡಿರೋದ್ರಿಂದ ಇಟ್ಸ್ ಕಾಲ್ಡ್ ಅಸ್ ಟ್ಯೂಬೆಕ್ಟೊಮಿ. ಆ್ಯಂಡ್ ದಿಸ್ ಟ್ಯೂಬೆಕ್ಟೊಮಿ ಪ್ರೊಸೀಜರ್ ಆಗಿರೋದ್ರಿಂದ ಓವರೀಸ್ ಇಂದ ಏನಾಗುತ್ತೆ, ಎಗ್ನ ಕ್ಯಾರಿ ಮಾಡುವಂಥದ್ದು ಯುಟಿರಸ್ಗೆ ಇರುವಂಥ ಸ್ಟ್ರಕ್ಚರನ್ನೇ ನಾವು ಕಟ್ ಮಾಡ್ತಿರೋದ್ರಿಂದ ಇಲ್ಲಿ ಯಾವುದೇ ಥರದ ಫರ್ಟಿಲೈಸೇಷನ್ ಆಗೋದಿಲ್ಲ. ಫರ್ಟಿಲೈಸೇಷನ್ ಆಫ್ ಎಗ್ ಇಸ್ ಪಾಸಿಬಲ್ ಇನ್ ಬೋತ್ ದ ಸ್ಟ್ರಕ್ಚರ್ಸ್? ನೋ. ಫರ್ಟಿಲೈಸೇಷನ್ ಆಫ್ ಎಗ್ ಇಸ್ ಪಾಸಿಬಲ್ ಓನ್ಲಿ ಇನ್ ದ ಸ್ಟ್ರಕ್ಚರ್ ಬಿ? ನೋ, ಬಿಕಾಸ್ ಇಲ್ಲಿ ಫರ್ಟಿಲೈಸೇಷನ್ ಆಗೋದಿಲ್ಲ. ದೆನ್ ಫರ್ಟಿಲೈಸೇಷನ್ ಆಫ್ ಎಗ್ ಇಸ್ ಪಾಸಿಬಲ್ ಓನ್ಲಿ ಇನ್ ದ ಸ್ಟ್ರಕ್ಚರ್ ಎ? ಎಸ್, ಬಿಕಾಸ್ ಸ್ಟ್ರಕ್ಚರ್ ಬಿ ಅಲ್ಲಿ ಆಗೋದಿಲ್ಲ. ಫರ್ಟಿಲೈಸೇಷನ್ ಆಫ್ ಎಗ್ ಇಸ್ ನಾಟ್ ಪಾಸಿಬಲ್ ಇನ್ ಬೋತ್ ದ ಸ್ಟ್ರಕ್ಚರ್? ನೋ, ಇದರಲ್ಲಿ ನಾರ್ಮಲ್ ಆಗುತ್ತೆ ಬಿಕಾಸ್ ದ ಸ್ಟ್ರಕ್ಚರ್ ಇಸ್ ವೆರಿ ನಾರ್ಮಲ್ ಅಲ್ವಾ. ದೆನ್ ಸ್ಮಾಲ್ ಇಂಟೆಸ್ಟೈನ್ಗೆ ವಿಲಾ ಅಂತ ಕೊಟ್ಟರೆ, ಲಂಗ್ಸ್ಗೆ ಯಾವುದು? ಸೊ ಬೇಸಿಕ್ ಯೂನಿಟ್ ಯಾವುದು? ಲಂಗ್ಸಲ್ಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ವಿಲೆಯಲ್ಲಿ ಏನಾಗುತ್ತೆ, ಅಬ್ಸರ್ಪ್ಷನ್ ಎಲ್ಲ ನೋಡ್ತೀರಾ. ಲಂಗ್ಸಲ್ಲಿ ಏನಾಗುತ್ತೆ, ಆಲ್ವಿಯೋಲಾ ಇಸ್ ದ ಸ್ಟ್ರಕ್ಚರ್ ವೇರ್ ಯುಲ್ ಸಿ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಲ್ವಾ, ಡಿಫ್ಯೂಷನ್ ಆಗೋದಲ್ಲೇನೆ. ಸೊ ಬ್ರಾಂಕೈ ತಪ್ಪು, ನೆಫ್ರಾನ್ ತಪ್ಪು, ಬಿಕಾಸ್ ಲಂಗ್ಸ್ ಅಂಡ್ ನೆಫ್ರಾನ್ ಆರ್ ನೋ ಲಾಂಗರ್ ರಿಲೇಟೆಡ್, ಡಯಾಫ್ರಮ್ ಅಲ್ವೇ ಅಲ್ಲ. ರೈಟ್. ಸೊ ಆನ್ಸರ್ ಇಸ್ ಆಲ್ವಿಯೋಲೈ. Then a trait that cannot be inherited among the following. ಶೇಪ್ ಆಫ್ ದ ಐ, ಅಫ್ಕೋರ್ಸ್ ಅದು ಜೀನ್ಸ್ ರೆಗ್ಯುಲೇಟ್ ಮಾಡೋದ್ರಿಂದ ಅದು ಇನ್ಹೆರಿಟ್ ಆಗುತ್ತೆ. ಕಲರ್ ಆಫ್ ದ ಹೇರ್, ಅದು ಅಷ್ಟೇ ಜೀನ್ಸ್ ರೆಗ್ಯುಲೇಟ್ ಮಾಡುತ್ತೆ, ಅದು ಆಗುತ್ತೆ. ಟೈಪ್ ಆಫ್ ಬ್ಲಡ್, ಅಫ್ಕೋರ್ಸ್ ಅದು ಜೀನ್ಸ್ ರೆಗ್ಯುಲೇಟ್ ಮಾಡುವಂಥದ್ದು. ಪ್ಲೇಯಿಂಗ್ ಸ್ಕಿಲ್ಸ್, ಇದು ನೀವು ಇವೆಂಚುಲಿ ನಿಮ್ಮ ಲೈಫಲ್ಲಿ ಡೆವಲಪ್ ಮಾಡ್ಕೊಳ್ಳುವಂಥದ್ದು. ಇದು ಜೀನ್ಸಲ್ಲಿ ಯಾವುದೇ ಜೀನ್ಸಲ್ಲಿ ಇರೋದಿಲ್ಲ. ನಿಮ್ಮ ಪ್ರಾಕ್ಟೀಸಿಂದ, ನಿಮ್ಮ ಇಂಟ್ರೆಸ್ಟಿಂದ, ನೀವು ಬೆಳೆಯುವಂತಹ ವಾತಾವರಣದಲ್ಲಿ ನೀವು ಇದನ್ನೆಲ್ಲ ಡೆವಲಪ್ ಮಾಡ್ಕೊಳ್ಳುವಂಥದ್ದು. ಪ್ಲೇಯಿಂಗ್ ಸ್ಕಿಲ್ಸ್ ಇರಬಹುದು, ಈಟಿಂಗ್ ಹ್ಯಾಬಿಟ್ಸ್ ಇರಬಹುದು, ಅಥವಾ ರೀಡಿಂಗ್ ಬುಕ್ಸ್ ಇರಬಹುದು, ಪ್ಲೇಯಿಂಗ್ ಲವ್ ಫಾರ್ ಕ್ರಿಕೆಟ್ ಇರಬಹುದು. ಇದೆಲ್ಲ ನಿಮ್ಮ ಜೀವನ ಪರ್ಯಂತ ನೀವು ಹೇಗೆ ಬೆಳಿತೀರಾ ಅದ್ರ ಮೇಲೆ ನಿಮಗೆ ಬರುವಂತಹ ಸ್ಕಿಲ್ಸ್ ಆಗಿರೋದು. ಇದು ನೆಕ್ಸ್ಟ್ ಜನರೇಷನ್ಗೆ ಬರಬೇಕು ಅಂತ ಏನಿಲ್ಲ. ದೆನ್ ರೈಸೋಪಸ್ಗೆ ಸ್ಪೋರ್ ಫಾರ್ಮೇಷನ್. ಸ್ಪೈರೋಗೈರಾ ಏನಾಗುತ್ತೆ, ರೈಸೋಪಸ್ಸಲ್ಲಿ ಸ್ಪೋರ್ ಫಾರ್ಮೇಷನ್ ಆಗುತ್ತೆ, ದಟ್ ಇಸ್ ದ ಮೋಡ್ ಆಫ್ ರಿಪ್ರೊಡಕ್ಷನ್. ಹಾಗೆ ಸ್ಪೈರೋಗೈರಾದಲ್ಲಿ ಏನಾಗುತ್ತೆ, ಇಟ್ ಇಸ್ ಫ್ರಾಗ್ಮೆಂಟೇಷನ್. ಇವಾಗಷ್ಟೇ ಓದಿದ್ವಿ ಅದು. ದೆನ್ ನೆಕ್ಸ್ಟ್ ಕ್ವೆಶನ್ ಬಂದು, ದ ಕರೆಕ್ಟ್ ಪಾತ್ವೇ ಆಫ್ ಮೂಮೆಂಟ್ ಆಫ್ ಮೇಲ್ ಗ್ಯಾಮೆಟ್ ಇನ್ ಅ ಫ್ಲವರ್. ಮೇಲ್ ಗ್ಯಾಮೆಟಲ್ಲಿ ಹೇಗೆ ಮೂಮೆಂಟ್ ಆಫ್ ಮೇಲ್ ಗ್ಯಾಮೆಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಸ್ಟಿಗ್ಮಾ ಅಲ್ವಾ, ಸ್ಟಿಗ್ಮಾ ಸ್ಟ್ರಕ್ಚರ್ ಇರುತ್ತೆ. ಸೊ ಸ್ಟಿಗ್ಮಾ ಸ್ಟ್ರಕ್ಚರ್ ಮೇಲೆ ಬಂದು ಪೋಲನ್ ಗ್ರೇನ್ ಕೂತ್ಕೊಬೇಕು, ಈ ಥರ ಕೂತ್ಕೊಳ್ಳುತ್ತೆ. ಇದಾದಮೇಲೆ ಪಿಸ್ಟಿಲ್, ಸೊ ದಿಸ್ ಇಸ್ ಪಿಸ್ಟಿಲ್. ಸೊ ಪಿಸ್ಟಿಲಲ್ಲಿ ಇಲ್ಲಿ ಟ್ಯೂಬಲ್ಲಿ ಹೋಗಬೇಕು. ಇದಾದಮೇಲೆ ಏನಾಗುತ್ತೆ, ದಿಸ್ ಇಸ್ ಕಾಲ್ಡ್ ಪೋಲನ್ ಟ್ಯೂಬಲ್ಲಿ ಹೋಗುತ್ತೆ. ಇದಾದಮೇಲೆ ಕೆಳಗಡೆ ಇರುವಂತಹ ಓವರಿಗೆ ರೀಚ್ ಆಗುತ್ತೆ. ಸೊ ಏನಾಯಿತು, ಫಸ್ಟ್ ಸ್ಟಿಗ್ಮಾ ಮೇಲೆ ಬರುತ್ತೆ, ಆಮೇಲೆ ಪೋಲನ್ ಟ್ಯೂಬ್ ಪಾಸ್ ಮಾಡಬೇಕು, ಆಮೇಲೆ ಏನಾಗುತ್ತೆ, ಓವರಿಗೆ ರೀಚ್ ಆಗಬೇಕು. ಸೊ ದಟ್ ಇಸ್ ಅ ಸಿಂಪಲ್ ಸ್ಟ್ರಕ್ಚರ್. Then the second trophic level of a food chain consists of. So second trophic level ಯಾವ್ದಿರುತ್ತೆ, herbivores ಇರುತ್ತೆ. It's very easy. Then if a trait is appeared in the progenies of many generation, then the trait must be ಯಾವುದೋ ಒಂದು ಕ್ಯಾರೆಕ್ಟರು ತುಂಬ ಜನರೇಷನ್ಸ್ ಅಲ್ಲಿ ರಿಪೀಟ್ ಆಗ್ತಾ ಹೋದರೆ ಆ ಒಂದು ಟ್ರೇಟ್ ಯಾವುದಾಗಿರಬಹುದು, ಡಾಮಿನೆಂಟ್ ಆಗಿರುತ್ತೆ. ಡಾಮಿನೆಂಟ್ ಟ್ರೇಟ್ ಅಂದರೆ ಏನು, ಯಾವಾಗಲೂ ಅದು ರಿಸೆಸಿವ್ ಟ್ರೇಟ್ ಜೊತೆಗೆ ಎಕ್ಸ್ಪ್ರೆಸ್ ಮಾಡುತ್ತೆ, ಅಥವಾ ರಿಸೆಸಿವ್ ಟ್ರೇಟನ್ನ ಎಕ್ಸ್ಪ್ರೆಸ್ ಆಗೋದಕ್ಕೆ ಬಿಡೋದೇ ಇಲ್ಲ, ಅದೇ ಎಕ್ಸ್ಪ್ರೆಸ್ ಆಗಬೇಕು ಅಂಥದ್ದಕ್ಕೆ ಡಾಮಿನೆಂಟ್ ಟ್ರೇಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಮಕ್ಕಳೇ. ಸೊ ಇಷ್ಟು ಎಲ್ಲ MCQs ನಮ್ಮ ಬಯಾಲಜಿ ಒಳಗೆ ಅಥವಾ ಜೀವಶಾಸ್ತ್ರದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ MCQs ಆಗಿರುತ್ತೆ. ಸೊ ಲೆಟ್ಸ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.